ಕ್ರೈಮ್ ಥ್ರಿಲ್ಲರ್ ಬೇಸ್ಡ್ ಆಗಿರುವಂತಹ ಮೂವಿ. ಸಾಗರ್ ಜೊತೆ ಮತ್ತು ಎಂಟೈರ್ ಟೀಮ್ ಬೀನ್ ಅ ಬ್ಯೂಟಿಫುಲ್ ಸಪೋರ್ಟ್. ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳ್ಕೊಳ್ಳೋ ಅಂಥದ್ದಿಲ್ಲ, ರಿವೀಲ್ ಮಾಡುವಂಥ ನಾನ್ ರಿವೀಲಿಂಗ್ ಕ್ಯಾರೆಕ್ಟರ್ ಅಂತ ಹೇಳಬಹುದು. ಬಟ್ ಆಸ್ ಅ ಮೂವಿ ಇಟ್ ಈಸ್ ಅ ಬ್ಯೂಟಿಫುಲ್ ಮೂವಿ. ಆಸ್ ಅ ಟೀಮ್ಸ್ ಎಫರ್ಟ್ ಇಟ್ಸ್ ಅ ಬ್ಯೂಟಿಫುಲ್ ಎಫರ್ಟ್. ಆ್ಯಂಡ್ ಐ ಆಮ್ ಪ್ರಿಟಿ ಶೋರ್ ಎಲ್ಲರೂ ಇದನ್ನ ಥಿಯೇಟ್ರಿಗೆ ಬಂದು ನೋಡಿ ಎಂಕರೇಜ್ ಮಾಡಿ ನಮ್ಮ ಟೀಮ್ನ ಸಪೋರ್ಟ್ ಮಾಡ್ತೀರಾ ಅಂತ ಆಶಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ದ ವೆರಿ ಥಾಟ್, ಒಂದು ಇಂಟ್ರೀಗಿಂಗ್ ಥಾಟ್ ಅದು, ಅಂದರೆ ಒಂದು ಲಾ ಎನ್ಫೋರ್ಸ್ಮೆಂಟ್ ವರ್ಸಸ್ ಮೀಡಿಯಾ. ತುಂಬ ಗ್ರಿಪ್ಪಿಂಗ್ ಸ್ಟೋರಿ ಇದೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಷ್ಟೇ ಇಲ್ಲ, ಫುಲ್ ದಿಗ್ಗಜರಿದ್ದಾರೆ. ನನಗೆ ಒಂದು ಸ್ಮಾಲ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದೀನಿ, ಕಾಪ್ಸ್ ವೈಫ್, ಹರ್ಷಲ್ ಕೌಶಿಕ್ ಅವ್ರ ವೈಫ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿರೋದು. ಆ್ಯಂಡ್ ಫೆಬ್ರವರಿ 7th ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದ್ಯಾಟ್ ಡೇಟ್. ಯಾಕಂದರೆ ಸಿನಿಮಾ ನಾನು ಫುಲ್ಲಾಗಿ ನೋಡಿಲ್ಲ, ನಾನು ನೋಡೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಎಲ್ಲರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಐ ವಿಶ್ ಎಲ್ಲರೂ ಸಿನಿಮಾ ಬಂದು ನೋಡ್ತಾರೆ ಅಂತ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಏನರ ಬಗ್ಗೆ ಯಾರು ಸಿನಿಮಾ ಮಾಡಿದ್ದಾರೆ ಅಂತಲ್ಲ, ಖುಷಿ ಇದೆ ಒಂದು ಹೊಸ ತಂಡದ ಜೊತೆ ಕೆಲಸ ಮಾಡಿದ್ದು. ಜೊತೆಗೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸೋದು, ನಮಗೆಲ್ರಿಗೂ ಗೊತ್ತು, ಯಾಕಂದರೆ ನೀವು ಇದೇ ಉದ್ದಿಮೆಯ ಪಾಲ್ದಾರರಾಗಿದ್ದರಿಂದ ನಿಮ್ಗೆಲ್ರಿಗೂ ಗೊತ್ತು ಕನ್ನಡ ಸಿನಿಮಾಗಳಿಗೆ ಎಷ್ಟು ಮಾರ್ಕೆಟ್ ಇದೆ, ಇಲ್ಲಿ ಬಂಡವಾಳ ಹೂಡೋದು ಎಷ್ಟು ರಿಟರ್ನ್ಸ್ ಬರ್ತಾ ಇದೆ, ಇವೆಲ್ಲ ನಿಮಗೆ ಚೆನ್ನಾಗೇ ಗೊತ್ತಿರುತ್ತೆ. ಆದರೂ ಸಹ ಹಠ ಹಿಡಿದು ಮಾಡ್ತೀವಿ ಸಿನಿಮಾ ಅಂತ ಹೇಳಿದಾಗಲ್ಲ, ಅವರ ಧೈರ್ಯಕ್ಕೆ ನನ್ನ ಸಲಾಮ್. ನಿಜವಾಗ್ಲೂ ನನಗೆ ಖುಷಿ ಅನಿಸೋದು, ಕೆಲವರು ಅಲ್ಲಿ ಇಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಮಾಡ್ತಾ ಇದ್ದಾರೆ, ಅವ್ರನ್ನ ಬಿಟ್ಟುಬಿಟ್ಟು ಹೊರತುಪಡಿಸಿ ನಿಜವಾಗ್ಲೂ ಪ್ರೀತಿಯಿಂದ, ಸಿನಿಮಾ ಮಾಡಬೇಕು ಅಂತ ಹುಚ್ಚಿನಿಂದ, ಆ ಹುಚ್ಚು ಎಲ್ಲಿಂದ ಬರುತ್ತೆ ಅಂತ ನಾವು ಹುಡ್ಕೊಂಡು ಹೋಗ್ಬೇಕು ಹೋದರೆ ಏನೋ ಒಂದು ಕತೆ ಹೇಳಬೇಕು, ಇದರಲ್ಲಿ ಬೈ ಫೇಮಸ್ ಆಗಿಬಿಡ್ಬೇಕು ಅಂತ ಎಷ್ಟು ಜನ ಫೇಮಸ್ ಆಗ್ಲಿಕ್ಕೆ ಸಾಧ್ಯ. ಅಂದರೆ ಫೇಮಸ್ ಅನ್ನೋದಕ್ಕೂ ಒಂದು ಅಳತೆಗೋಲು ಯಾವುದು, ಈಗ ರಜನಿಕಾಂತ್ ಅಮಿತಾಬ್ ಬಚ್ಚನ್ ಆಗೋದು ಒಂದು ಅದರ ಎತ್ತರದ ಮಟ್ಟ ಅಂದರೆ ಎಷ್ಟು ಜನ ನಾವು ಅಲ್ಲಿಗೆ ರೀಚ್ ಆಗುತ್ತೆ. ಆದರೂ ಸಹ ನಮ್ಮ ಶ್ರಮವನ್ನು ನಾವು ಬಿಡ್ತಾ ಇಲ್ಲ. ಅದು ನನಗೆ ತುಂಬ ಹೆಮ್ಮೆ ಮತ್ತು ಖುಷಿ ಕೊಡುವಂಥ ವಿಷಯ. ಈ ಥರದ ಒಂದು ಕೆಲಸದ ಭಾಗವಾಗಿದ್ದೀನಿ ಅಂತ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ. ನಿಯತ್ತು ನಿಮಗೆ ಇವಾಗ ಎಲ್ಲೂ ಸಿಗ್ತಾ ಇಲ್ಲ, ಎಲ್ಲೂ ಕಾಣಿಸಲ್ಲ. ಯಾವ ಕೆಲಸಕ್ಕೆ ಹೋದರೂ ನಿಮಗೆ ನಿಯತ್ತಾಗಿ ಮುಂಚೆ ಇದ್ದ ಥರ ಕೆಲಸ ಮಾಡೋದು ನಮ್ಗೆ ಎಲ್ಲೂ ಕಾಣಿಸಲ್ಲ. ಆದರೆ ಸಿನಿಮಾಗೆ ಬನ್ನಿ, ನೀವು ನಿಯತ್ತು ನೋಡ್ಬೋದು ಅಂತ. ಯಾಕಂದರೆ ದುಡ್ಡು ಸಿಗಲಿ, ದುಡ್ಡಿಂದ ಹೋಗಲಿ, ನಾನಂತೂ ಕೆಲವು ಆ್ಯಕ್ಟರ್ಸ್ಗಳ ನೋಡಿದ್ದೀನಿ, ಗೊತ್ತಿಲ್ಲ ಈಗಿನ ಜನ್ರೇಷನ್ ಅವ್ರಿಗೆ ಆ ಥರದ ಆ್ಯಕ್ಟರ್ಸ್ ಕಾಣಿಸ್ತಾರೋ ಇಲ್ವ, ಯಾಕಂದರೆ ನಾವೇ ಅವರ ಸೀನಿಯರ್ ಜನ್ರೇಷನು, ನಾವು ಆ ಥರ ಇಲ್ಲ. ನಾನು ನೋಡಿರೋ ಆ್ಯಕ್ಟರ್ಗಳು ಸುಮಾರು ಜನ ಶಾರ್ಟಿಗೆ ಬಂದು ಶೂಟಿಂಗ್ ಸ್ಪಾಟಿಗೆ ಬಂದು ತಿಂಡಿ ತಿಂತಾರಲ್ಲ. ಕೆಲವರು ಯಾಕೆ ತಿಂಡಿ ತಿಂದಿಲ್ಲ ಅಂತ ಕೇಳಿದ್ರೆ, ಇಲ್ಲ ಶಾರ್ಟಿಗೆ ಕರೆದಿಲ್ಲ ಇನ್ನ ಅಂತ. ನಿಜವಾಗ್ಲೂ ನನಗೆ ಹೇಳ್ಬೇಕಾದ್ರೆ ಒಂಥರ ಆಗ್ತದೆ, ಒಂಥರ ರೋಮಾಂಚನ ಆಗ್ತದೆ. ಆ ಥರದ ಕಮಿಟ್ಮೆಂಟ್, ಸಿನಿಮಾ ಪ್ರೀತಿ, ನಿಯತ್ತು ಇವೆಲ್ಲ ಇದ್ದಂಥ ಜಾಗ, ಇರುವಂಥ ಜಾಗ. ಇವತ್ತು ದುಡ್ಡೇ ಇಲ್ಲ ಅಂತಂದ್ರೂ ಸುಮಾರು ಜನ ಬಂದಿಲ್ಲ ಆ್ಯಕ್ಟ್ ಮಾಡ್ತಾರೆ, ದುಡ್ಡೇ ಇಲ್ಲ ಅಂದ್ರೂ ಕೆಲಸ ಮಾಡುವಂಥ ಟೆಕ್ನಿಷಿಯನ್ಸ್ ಇದ್ದಾರೆ. ಜೊತೆಗೆ ದುಡ್ಡು ವಾಪಸ್ ಬರಲ್ಲ ಅಂತ ಗೊತ್ತಿದ್ರು ಬಂಡವಾಳ ಹಾಕುವಂಥ ಪ್ರೊಡ್ಯೂಸರ್ಸ್. ಇವರೆಲ್ಲ ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ, ಸಿನಿಮಾ ಆಸ್ ಅ ಪಾರ್ಟ್ ಆಫ್ ಕಲ್ಚರ್, ನಮ್ಮ ಸಂಸ್ಕೃತಿಯ, ನಮ್ಮ ಅಸ್ತಿತ್ವದ ಒಂದು ಡಾಕ್ಯುಮೆಂಟ್ ಆಗಿ ಉಳ್ಕೊಳ್ಳುತ್ತೆ. ಇವತ್ತಿನ ಜಗತ್ತಿನ, ಇವತ್ತಿನ ಸಮಾಜದ ಡಾಕ್ಯುಮೆಂಟ್ ಆಗಿ ಉಳ್ಕೊಳ್ಳುತ್ತೆ. ಅದು ಯಾವತ್ತೋ ಒಂದು ದಿವಸ ಮುಂದಿನ ಪೀಳಿಗೆಗೆ ಅದು ಸ್ಫೂರ್ತಿ ಆಗ್ಬೋದು, ಅಥವಾ ಕಣ್ ತೆರೆಸುವಂಥ ಒಂದು ಎಲಿಮೆಂಟ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಜೊತೆಗೆ ಇವತ್ತು ಪ್ರಶ್ನೆ ಕೇಳೋದಕ್ಕೆ ನಮ್ಗೆ ಉಳಿದಿರೋ ಕೆಲವೇ ಮಾಧ್ಯಮಗಳಲ್ಲಿ ಸಿನಿಮಾ ಕೂಡ ಉಂಟು. ಎಲ್ಲ ಕಡೆಯೂ ಇವತ್ತಿನ ಅಂದರೆ ಜಗತ್ತಿನಾದ್ಯಂತ ಎಲ್ಲ ಕಡೆಯೂ ಬಂಡವಾಳಶಾಹಿಗಳು, ಅದು ಕ್ರೋನಿ ಕ್ಯಾಪಿಟಲಿಸ್ಟ್ ಅಂತ ಹೇಳ್ತೀವಿ. ಎಲ್ಲೋ ಒಬ್ಬಿಬ್ಬರ ಕೈಯಲ್ಲಿ ಹಣ ಏನಿದೆ ಅದರಿಂದ ಎಲ್ಲವನ್ನೂ ನಿಯಂತ್ರಿಸಲಿಕ್ಕೆ ಶುರು ಮಾಡಿದೆ. ಇಂದ ಹಿಡಿದು ಇಲ್ಲಿವರೆಗೂ ಕೆಳಗಿನ ಸ್ತರದವರೆಗೂ. ಈ ಥರದ ಪರಿಸ್ಥಿತಿಯಲ್ಲಿ ಸಿನಿಮಾ ಜನರ ಮಾಧ್ಯಮವಾಗಿ, ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾರೆ, ಮುಖ್ಯವಾಗಿ ಇದು ಜನರ ಮಾಧ್ಯಮ. ಜನರ ಸಮಸ್ಯೆಗಳನ್ನು ಎತ್ಕೊಂಡು, ಜನರ ಪ್ರಶ್ನೆಗಳನ್ನ ಎತ್ಕೊಂಡು, ಜನರ ಮುಂದೆ ಇಟ್ಟು ಅದರಲ್ಲಿ, ಯಾಕಂದರೆ ಪ್ರಜಾಪ್ರಭುತ್ವಗಳು ಎಷ್ಟು ಉಳ್ಕೊಂಡಿದೆಯೋ ಅಲ್ಲಿ ಅಟ್ಲೀಸ್ಟ್ ಅಲ್ಲಿ ಪ್ರಶ್ನೆ ಕೇಳುವಂಥ ಅಭ್ಯಾಸವನ್ನು ಉಳಿಸ್ಕೊಳ್ಳೋದಕ್ಕೆ, ಯೋಚಿಸುವಂಥ ಅಭ್ಯಾಸವನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬ ಮುಖ್ಯ ಆಗುತ್ತೆ. ನೀವೆಲ್ಲರೂ ಮಾಧ್ಯಮ ಮಿತ್ರರು ಎಲ್ಲರೂ ಸೇರಿಸಿ ನೀವೆಲ್ಲರೂ ಈ ಸಿನಿಮಾ ಉದ್ಯಮ ಒಂದು ಭಾಗ. ಯಾಕಂದರೆ ನೀವು ತೊಗೊಂಡೋಗಿ ಸಿನಿಮಾ ಸೇರಿಸಿಲ್ಲ ಜನಗಳಿಗೆ ಅಂದರೆ ಆ ಜನರಿಗೆ ತಲುಪೋದಿಲ್ಲ. ಹಾಗಾಗಿ ಈ ಥರದ ಒಂದು ಅಟೆಂಪ್ಟ್, ಒಂದು ಪುಟ್ಟ ಅಟೆಂಪ್ಟ್, ನಾವು ಏನು ಕತೆ ಹೇಳ್ತಾ ಇದ್ದೀವಿ ಅದೆಲ್ಲವನ್ನು ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ಸಮಾಜದ ಸಮಸ್ಯೆಗಳನ್ನ ಎಲ್ಲೋ ಒಂದಷ್ಟು ಮಟ್ಟಿಗೆ, ಯಾಕಂದರೆ ಜನಗಳಿಗೆ ರಿಲೇಟ್ ಆಗಬೇಕು ಅಂದರೆ ಸಮಾಜದ ಯಾವುದೋ ಒಂದು ಅಂಶನ ಸಿನಿಮಾಗಳಿಗೆ ತಗೊಂಬಂದು ಅದನ್ನು ಕಥೆ ಮಾಡಿ
ಪಾತ್ರಗಳ ಮೂಲಕ, ಸನ್ನಿವೇಶಗಳ ಮೂಲಕ, ಎಲ್ಲದರ ಮೂಲಕ ಹೇಳ್ತಾ ಇರ್ತಾರೆ ಸಿನಿಮಾ ಮೇಕರ್ಸ್. ಸೊ ಈ ಥರದ ಒಂದು ಮಾಧ್ಯಮವನ್ನು ಜೀವಂತವಾಗಿರೋದಕ್ಕೆ ನೀವೆಲ್ಲರೂ ಶ್ರಮಿಸ್ತಾ ಇದ್ದೀರಾ. ಆವಾಗ ನಾನು ಇದ್ದೀನಿ, ತುಂಬ ಹೆಮ್ಮೆ. ಈ ಥರದ ಒಂದು ಪುಟ್ಟ ಪುಟ್ಟ ಪ್ರಯತ್ನಕ್ಕೂ ನಾವೆಲ್ಲರೂ ಜೊತೆಯಾಗಿ ನಿಂತ್ಕೋಬೇಕು. ನೀವು, ನಾನು, ಇಲ್ಲಿರೋರು ಎಲ್ಲರೂ. ಆವಾಗ ಸಿನಿಮಾ ಉಳ್ಕೊಳತ್ತೆ. ಸಿನಿಮಾ ಉಳ್ಕೊಂಡಾಗ ಜನರ ದನಿ ಉಳ್ಕೊಳತ್ತೆ. ಸೊ ಜನರ ಅಭಿವ್ಯಕ್ತಿ ಉಳ್ಕೊಳತ್ತೆ, ಪ್ರಜಾಪ್ರಭುತ್ವ ಉಳ್ಕೊಳತ್ತೆ. ಹಾಗಾಗಿ ಈ ಥರ ಸಿನಿಮಾ ಮಾಡೋರಿಗೆಲ್ರಿಗೂ ನನ್ನ ಅನಂತ ಧನ್ಯವಾದ. ಥ್ಯಾಂಕ್ ಯು. ಅವರು ಅದ್ರ ಬಗ್ಗೆ ಹೇಳ್ತಾರೆ, ರೈಟರ್ ಡೈರೆಕ್ಟರ್. ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಯಾರನ್ನೋ ಒಬ್ಬರನ್ನ ಕೀಳಾಗಿ ತೋರಿಸ್ಬೇಕು, ಯಾರನ್ನೋ ಮೇಲಾಗಿ ತೋರಿಸ್ಬೇಕು ಅನ್ನೋದಲ್ಲ. ಒಂದು ವಾದ ಇಬ್ಬರ ಮಧ್ಯ ಬರುತ್ತೆ. ಯಾಕಂದ್ರೆ ಒಂದು ಕೊಲೆ ಇದೆ, ಅವನಿಗೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅವ್ನು ಇನ್ವೆಸ್ಟಿಗೇಟ್ ಮಾಡ್ಬೇಕಾದ್ರೆ ಅವ್ನು ಎಲ್ಲ ಮೆಥಡ್ಗಳನ್ನು ಎಂಪ್ಲಾಯ್ ಮಾಡ್ಕೋಬೇಕಾಗುತ್ತೆ. ಅವ್ನು ಸತ್ಯ ಬಿಡಬೇಕು, ಅವ್ನ ಕರ್ತವ್ಯ ಅದು ಸತ್ಯವನ್ನು ಬಾಯ್ಬಿಡಿಸುವಂಥದ್ದು. ಎದುರುಗಡೆ ಕೂತಿರೋನು ಅವನು ಅವನೇ ಈ ಟ್ರೈಲರ್ನಲ್ಲಿ ಅಥವಾ ಡೈಲಾಗ್ ಟೀಸರ್ನಲ್ಲಿ ಹೇಳೋ ಪ್ರಕಾರ ಅವನು ಇಲ್ಲ, ಇವರೇ ಹೇಳ್ತಾರೆ, ಇನ್ಸ್ಪೆಕ್ಟರ್ ಹೇಳ್ತಾರೆ, ಇವನು ವಿಟ್ನೆಸ್ಸಾ, ಇವನು ಕ್ರಿಮಿನಲ್ಲ, ಇವನಿದ ಅಂತ ಗೊತ್ತಿಲ್ಲ. ಸೊ ಅವನೊಬ್ಬ ಅನಾಮಧೇಯ ಅಂತ ಇಟ್ಕೊ. ಸೊ ಇದು ಅನಾಮಧೇಯ ಅನ್ನೋದ್ರಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿದ್ದು ಏನಂದರೆ, ಇದು ಅನಾಮಧೇಯ ಅಂದರೆ ಹೆಸರಿಲ್ದವನು ಯಾರು ಬೇಕಾದ್ರೂ ಆಗ್ಬೋದು. ನಾನು, ನೀವು, ಯಾರು ಬೇಕಾದ್ರು, ಈ ದೇಶದ ಎಲ್ಲ ಯಾವ ಪ್ರಜೆ ಬೇಕಾದ್ರೂ ಆಗ್ಬೋದು. ಇದು ಯಾರ ಕಥೆ ಬೇಕಾದ್ರೂ ಆಗಬಹುದು, ಯಾರಿಗೆ ಬೇಕಾದರೂ ಅದು ನಡಿಬಹುದು. ಈ ಥರ ಅವ್ನು ಕೊಲೆ ಮಾಡಿದನೋ ಇಲ್ವೋ, ಅಥವಾ ಯಾವುದೋ ಒಂದು ಅಪರಾಧ ಮಾಡಿದನೋ ಇಲ್ವೋ, ಅವನ ಮೇಲೆ ಅಪರಾಧ ಬಂದು ಅವ್ನು ಹಿಡ್ಕೊಂಡೋಗಿ ಅವನ್ನ ಟಾರ್ಚರ್ ಮಾಡುವಂಥ ಪರಿಸ್ಥಿತಿ ಬಂದರೂ ಬರ್ಬೋದು. ಸೊ ಹಾಗಾಗಿ ಎಲ್ರಿಗೂ ರಿಲೇಟ್ ಆಗುತ್ತೆ ಇದು ಅಂತ ನನಗೆ ಅನಿಸುತ್ತೆ. ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಅವ್ರಿಗೆ ಮಧ್ಯ ಇದೆ, ಖಂಡಿತ ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಇದೆ. ಅದೇ ಅವರು ಬರವಣಿಗೆ ಹೆಂಗಿರುತ್ತೋ ಹಂಗಿರುತ್ತೆ. ಬಟ್ ಖಂಡಿತ ನನ್ನ ಎಕ್ಸ್ಪೀರಿಯನ್ಸ್ ಬಂದ್ರೆ ಬಿಟ್ಕೊಟ್ಟಿಲ್ಲ. ಅದನ್ನ ಇವರು ಟ್ರೈಲ್ ಯೂಸ್ ಮಾಡಿಲ್ಲ. ನಾನು ಅದೇ ಅನ್ಕೋತಾ ಇದ್ದೆ, ನೋಡಿದಾಗ ಒಂದು ಬ್ಯಾಲೆನ್ಸ್ ಇದ್ದಿರ್ಬೇಕಾಗಿತ್ತು ಅಂತ ನಾನು ಹೇಳಂತಿದ್ದೆ. ಅದನ್ನು ಆಮೇಲೆ ಆ ಕಡೆ ಬಂದ್ರೆ ಒಂದು ಕೌಂಟರ್ ಬರಬೇಕಲ್ಲ. ಸೊ ಇದೆ, ಇದಾದ್ಮೇಲೆ ಇದೆ. ಹೌದು, ಅಂದರೆ ಆ ಥರದ್ದು ನಡೀತಾ ಇದೆ. ಇದು ಜನರಲೈಸ್ ಮಾಡಿ ಯೂಸ್ ಮಾಡಬಾರ್ದು, ಖಂಡಿತ ನಾನು ಒಪ್ಕೋತೀನಿ. ಎಲ್ಲರನ್ನೂ ಒಂದೇ ತಕ್ಕಡಲ್ಲಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಹೆಚ್ಚಿಗೆ, ಯಾಕಂದ್ರೆ ಅದೊಂದು ದೊಡ್ಡ ಉದ್ದಿಮೆ ಆಗೋಗ್ಬಿಟ್ಟಿರೋದ್ರಿಂದ ನಿಮ್ಗೆಲ್ರಿಗೂ ಆ್ಯಕ್ಚುಲಾಗಿ ಸಿನಿಮಾ ಪತ್ರಕರ್ತರೆಲ್ಲ ನೋಡಿರ್ತೀರ ಅದನ್ನು. ನಾವುಗಳು ಅದನ್ನು ನೋಡಿ ಅದನ್ನು, ಯಾಕಂದರೆ ಸಂವಿಧಾನದ ಒಂದು ಸ್ತಂಭ ನಮ್ಮ ಪತ್ರಿಕೋದ್ಯಮ. ಅದಕ್ಕೆ ಎಷ್ಟೊಂದು ಒಡಕುಗಳು ಬಿರುಕುಗಳು ಬಂದಿವೆ ಇವಾಗ ಅಂತ ನಮ್ಗೆಲ್ರಿಗೂ ಗೊತ್ತು. ಸೊ ಅದನ್ನು ಆ ಪ್ರಶ್ನೆ ಎತ್ತಬೇಕು ಅನ್ನೋದು ಒಂದು ಉದ್ದೇಶ ಇರ್ಬೋದು. ಬಟ್ ಅದರಲ್ಲೇ ಯಾಕಂದರೆ ಇವತ್ತಿಗೆ ಬಂಡವಾಳದಿಂದ ತಪ್ಪಿಸ್ಕೊಂಡು ಈಚೆ ಬಂದು ಇಂಡಿಪೆಂಡೆಂಟ್ ಆಗಿ ಪತ್ರಕರ್ತರು ಎಲ್ಲ ರಿಸ್ಕ್ಗಳನ್ನು ತಗೊಂಡು ಇವತ್ತಿಗೂ ಪತ್ರಿಕೋದ್ಯಮ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಸೊ ಅವರುಗಳ ಪ್ರಾತಿನಿಧ್ಯನೂ ಇಲ್ಲಿ ಇರಬೇಕು. ಇದೆ ಆ್ಯಕ್ಚುಲಾಗಿ ಸಿನಿಮಾದಲ್ಲಿದೆ. ಟೀಸರಲ್ಲಿ ನನಗೂ ಅದೊಂದಿತ್ತು ಕಮೆಂಟ್, ಇದು ಕಂಪ್ಲೇಂಟ್ ಅವರಿಗೆ ಹೇಳೋದಿತ್ತು. ಏನಾಯ್ತು ಸೆನ್ಸರ್ದಲ್ಲ ಎಲ್ಲ ಆಗಿದೆ. ಅವ್ರಿಗೆ ಗೊತ್ತಿರುತ್ತೆ ಸರ್. ನನಗೆ ಅದು ಅಂದರೆ ಮತ್ತೆ ಹೆಂಗೆ ಅಂದರೆ, ನಾನು ನನ್ನ ಪ್ರೊಡಕ್ಷನ್ ಅಂತ ಮಾಡೋಕ್ಕೆ ಶುರು ಮಾಡಿದಾಗ ನಾನು ಆ ಥರ ಶುರು ಮಾಡಿಕೊಂಡೆ. ಈಗ ಎಲ್ಲರ ಹತ್ರ ಬಂಡವಾಳ ಅಷ್ಟೊಂದಿರಲ್ಲ. ಈಗ ಸಿನಿಮಾ ಮಾಡಬೇಕು ಅಂದರೆ ರಿಟರ್ನ್ಸೇ ತುಂಬ ಕಡಿಮೆ ಇದ್ದಾಗ ಬಂಡವಾಳ ಹಾಕೋರು ಸಿಕ್ಕೋದೇ ಇಲ್ಲ. ಒಂದು ಒಳ್ಳೆಯ ಐಡಿಯಾ ಅಂದರೆ ಬಂಡವಾಳ ಹಾಕೋನ ಓಡುತ್ತೆ ಅಥವಾ ಓಡೋದಿಲ್ಲ ಅನ್ನೋ ಒಂದು ಅವನ ಇದಿರ್ತಲ್ಲ, ಅವನ ಜಡ್ಜ್ಮೆಂಟ್ ಇರುತ್ತಲ್ಲ, ಅವನ ಜಡ್ಜ್ಮೆಂಟಿಗೆ ತಕ್ಕ ಹಾಗೆ ನಾವು ಕಥೆ ಹೇಳಿಲ್ಲ ಅಂತಂದಾಗ ಅವ್ನು ಇದನ್ನೆಲ್ಲ ಅಂದರೆ ಸೀರಿಯಸ್ ಯಾವುದೋ ಒಂದು ಸಬ್ಜೆಕ್ಟ್ ತಗೋತೀವಿ ಅಂತಂದರೆ ಸ್ಟಾರ್ಗಳಿಲ್ಲ ಅಂತಂದರೆ ಓಡೋದಿಲ್ಲ ಅಂತಂದ್ರೆ ಡಿಸೈಡ್ ಮಾಡ್ತಾರೆ. ಅವ್ನು ಯಾಕೆ ದುಡ್ಡು ಹಾಕ್ತಾನೆ? ಸೊ ಆ ಥರ ಇದ್ದಾಗ ಸಣ್ಣದಾಗಿ ದುಡ್ಡನ್ನು ಸೇರಿಸಿ ಮಾಡುವಂಥ ಸಿನಿಮಾಗಳಿದ್ದಾಗ ಒಂದಷ್ಟು ಜನ ಟೆಕ್ನಿಷಿಯನ್ಸು, ಒಂದಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ. ನನ್ನ ಸಿನಿಮಾಲಿ ಹಾಗೆ ಮಾಡಿದ್ರು. ದುಡ್ಡು ನನ್ನ ಕೈಯಲ್ಲಿ ಏನಾಗುತ್ತೋ ಅಷ್ಟು ದುಡ್ಡು ಕೊಡ್ತಾ ಇದ್ದೆ. ಮಿಕ್ಕಿದ್ದನ್ನು ಅವ್ರನ್ನ ಶೇರ್ ಅಂತ ಕನ್ಸಿಡರ್ ಮಾಡಿ ಅವ್ರನ್ನೆಲ್ಲರೂ ಕೋ ಪ್ರೊಡ್ಯೂಸರ್ಸ್ ಅಂತ ಅವ್ರನ್ನೆಲ್ಲ ಪಾರ್ಟ್ನರ್ಸ್ ಅಂತ ತಗೊತಾ ಇದ್ದೆ. ಅದನ್ನ ಐ ಕಾಲ್ ಇಟ್, ಅದನ್ನ ಮುಂಚೆ ಶೇರ್ ಆಫ್ ಪ್ರಾಫಿಟ್ ಅಂತ ಇದ್ರು, ನಾನು ಅದನ್ನ ಶೇರ್ ಆಫ್ ರಿಸ್ಕ್ ಅಂತ ಹೇಳ್ತೀನಿ. ಯಾಕಂದರೆ ಒಂದು ಸ್ಕ್ರಿಪ್ಟಲ್ಲಿ ನಂಬಿ ಒಬ್ಬನ ಕೆಲಸವನ್ನು ನಂಬಿ ರಿಸ್ಕ್ ತೊಗೊಂಡು ಅವ್ರ ಒಳಗಡೆ ಬರ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲ ರಿಸ್ಕ್ ಹೋಲ್ಡರ್ಸ್, ಪ್ರಾಫಿಟ್ ಹೋಲ್ಡರ್ಸ್ ಅಲ್ಲ, ಅವರೆಲ್ಲ ರಿಸ್ಕ್ ತೊಗೊಂಡು ಬಂದಿದ್ದಾರೆ ಅಂತ ಒಂದು ಫೇರ್ ಶೇರ್ ಮಾಡಲ್ ಅಂತ ಒಂದು ನನಗೆ ಗೊತ್ತಿಲ್ಲ ಅವ್ರು ಏನು ಪ್ಲಾನ್ ಮಾಡಿದ್ರು ಎಕ್ಸಾಕ್ಟಾಗಿ ಅಂತ. ಪೂರ್ತಿ ಜವಾಬ್ದಾರಿ ಅವ್ರದ್ದೇ ಇದೆ. ಅವರೇ ಆ್ಯಕ್ಚುಲಾಗಿ ದುಡ್ಡು ಹಾಕಿರೋದು. ಹಾಗಾಗಿ ಪಾಪ ಅವ್ರ ಮೇಲೆ ಜವಾಬ್ದಾರಿ ಬಿಟ್ಬಿಟ್ಟು ನಾವೆಲ್ಲ ಆರಾಮಾಗಿದ್ದೀವಿ. ನನಗನ್ಸುತ್ತೆ ಎಲ್ಲ ಥರದ ಆಪ್ಷನ್ಸನ್ನು ನಾವು ಓಪನ್ ಆಗಿ ಇಟ್ಬೋದು, ಎಲ್ಲ ಥರದ್ದು ಟ್ರೈ ಮಾಡಬೇಕು. ಯಾಕಂದರೆ ಈ ಥರದ ಅಟೆಂಪ್ಟ್ಗಳು ಒಂದೇ ಕಡೆ ಗೆಲ್ಲೋದು ಅಥವಾ ಒಂದು ಕಡೆ ದುಡ್ಡು ಮಾಡೋದು ಸಾಧ್ಯನೇ ಇಲ್ಲ. ಈಗ ನಾನಂತೂ ಕೆಲವು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಕೇಳಿದ್ದು
ತುಂಬ ಪುಟ್ಟ ಬಡ್ಜೆಟಲ್ಲಿ ಮಾಡಿದ್ರು ಅವ್ರು ಹೇಳ್ತಾರೆ ನೀವು ಕಾಸ್ಟ್ ಆಫ್ ಪ್ರೊಡಕ್ಷನ್ನೇ ನೀವು ರಿಕವರ್ ಮಾಡೋಕ್ಕಾಗಲ್ಲ ಅಂತ ಕ್ಲಿಯರಾಗಿ ಹೇಳ್ಬಿಡ್ತಾರೆ. OTT ಮುಂಚೆ ಒಂದಿತ್ತು, ಈ ಕೊರೋನಾ ಬಂದು OTTನೂ ಸಾಯಿಸ್ಬಿಡ್ತು. ಯಾಕಂದರೆ ಕೊರೋನಾ ಬಂದ ತಕ್ಷಣ ಸ್ಟಾರ್ಗಳೆಲ್ಲ ಮುಂಚೆ OTT TV ಥರ ಕನ್ಸಿಡರ್ ಮಾಡ್ತಾ ಇದ್ರು OTTಯನ್ನು. ಈ ಸ್ಮಾಲ್ ಸ್ಕ್ರೀನ್ ನಮಗಲ್ಲ, ನಮ್ಮ ಸ್ಟಾರ್ಡಮ್ ಹೋಗ್ಬಿಡುತ್ತೆ ಅಂತ. ಕೊನೆಗೆ ಅವ್ರಿಗೆ ಬದುಕಕ್ಕೆ ದಾರಿ ಇಲ್ಲ ಅಂತಂದಾಗ ಸೀದಾ ಹೋಗ್ಬಿಟ್ಟು OTTಲಿ ಕೂತ್ಕೊಂಡ್ಬಿಟ್ರು. ಇವತ್ತಿನ ದಿನ ದೊಡ್ಡ ದೊಡ್ಡ ಸಿನಿಮಾಗಳು ನಾವು ಏನು ಹೇಳ್ತೀವಿ ಏನದು ಪ್ಯಾನ್ ಇಂಡಿಯಾ ಅಂತ ಮಾಡೋಕ್ಕೆ ಹೋಗಿ ಬಡ್ಜೆಟ್ಗಳನ್ನು ದೊಡ್ಡದು ಮಾಡಿ ಇವ್ರು ಏನು ಮಾಡ್ತಾ ಇದ್ದಾರೆ, ಒಂದು OTT ಕಾರ್ಪೊರೇಟ್ ಆಯ್ತಲ್ವ, ಅವ್ರಿಗೆ ಒಂದು ಬಡ್ಜೆಟ್ ಅಂತ ಇಟ್ಟಿರ್ತಾರೆ. ಆ ಬಡ್ಜೆಟನ್ನು ಪೂರ್ತಿ ಇವರೇ ತಿಂದುಬಿಡ್ತಾರೆ. ಆ್ಯಕ್ಚುಲ್ ಆಗಿ ಬಡವರ ಹೊಟ್ಟೆ ಮೇಲೆ ಹೊಡೆಯೋದು ಅಂದ್ರೆ ಇದ್ದಾರೆ. ಸೊ ಅಂದರೆ ಸಣ್ಣ ಸಣ್ಣ ಪ್ರಯತ್ನಗಳನ್ನ ಕೊಲ್ತಾ ಇದ್ದಾರೆ. ದೊಡ್ಡ ದೊಡ್ಡ ಬಡ್ಜೆಟ್ ಅಂತ ಮಾಡಬೇಕು, ಅವಶ್ಯಕ ಇದ್ದರೆ ನಾನು ಒಪ್ಕೋತೀನಿ. ನಾವು ನೋಡಿ ಅವತಾರ ಥರದ್ದು ನಾವು ಸಿನಿಮಾ ಮಾಡ್ತೀವಿ ಅಂದರೆ ದುಡ್ಡು ಬೇಕು. ಯಾಕಂದರೆ CG ಎಲ್ಲ ಮಾಡೋದಕ್ಕೆ ಒಂದೊಂದು ಸೆಕೆಂಡ್ ಲೆಕ್ಕದಲ್ಲಿ ದುಡ್ಡು ಆಗುತ್ತೆ, ಅಷ್ಟು ಕೆಲಸ ಆಗುತ್ತೆ ಅದಕ್ಕೆ. ಆದರೆ ಅನವಶ್ಯಕವಾಗಿ ನಾವು ಸುಮ್ಮನೆ ಖರ್ಚು ಮಾಡಿ ಉಡಾಫೆ ಮಾಡಿ ನಾವು ಅದನ್ನ ದುಂದು ವೆಚ್ಚ ಮಾಡಿ ಇನ್ನೊಬ್ಬ ಯಾರು ಯೋಗ್ಯ ಪಾಪ ಪ್ರಯತ್ನ ಪಟ್ಕೊಂಡು ಎಲ್ಲೋ ತಳಸ್ತರದಿಂದ ಬಂದಿರೋ ತುಂಬ ಕಷ್ಟಪಟ್ಕೊಂಡು ಟ್ಯಾಲೆಂಟ್ ಇರುವಂಥ ಒಬ್ಬ ಮನುಷ್ಯ ಸಿನಿಮಾ ಮಾಡೋಕ್ಕೆ ತಗೊಂಡಾಗ ಅವನಿಗೆ ಬಂಡವಾಳ ಹಾಕೊಡೋದಕ್ಕೆ OTT ಹತ್ರ ದುಡ್ಡಿರೋದು. ಅವ್ರಿಗೆ ಪಕ್ಕ ಕಾರ್ಪೊರೇಟ್ ದುಡ್ಡಿದ್ರೆ ತಗೋತಾರೆ, ದುಡ್ಡಿಲ್ಲ ಅಂತ ತೊಗೊಳ್ಳೋದು. ತುಂಬ ಸಿಂಪಲ್. ಅವ್ರಿಗೆ ಯಾವುದು ಗಿರಣೆ ಎಲ್ಲ ಏನಿಲ್ಲ. ಸೊ ಹಂಗಾಗಿ ಏನಾಗಿದೆ, ನಾವೆಲ್ಲ ನಮ್ಮ ಪರಿಸ್ಥಿತಿ ಈಗ ಬಾಣಲೆಯಿಂದ ಬೆಂಕಿಗೆ ಅಂತ ಆಗೋಗಿದೆ. ಮುಂಚೆ ಡಿಸ್ಟ್ರಿಬ್ಯೂಟರ್ಗಳಿದ್ರು, ಅವರ ಹಂಗಿನಲ್ಲಿ ನಾವಿದ್ವಿ. ಈಗ OTTಗಳ ಹಂಗಿನಲ್ಲಿದ್ವಿ. OTTಗಳು ಹೆಂಗೆ ಅಂದರೆ ಮಾರ್ಕೆಟ್ ಹೆಂಗಿದೆಯೋ ಹಂಗಿದೆ ಅದು ಅಷ್ಟೇ. ಸೊ ಈಗ ಎಲ್ಲ ಆಪ್ಷನ್ಸ್ನ ಓಪನ್ ಇಟ್ಕೋಬೇಕಾದ್ರೆ ನಾವು TV, ಸ್ಯಾಟಲೈಟು ಮತ್ತು ಓವರ್ಸೀಸು ಎಲ್ಲದರಲ್ಲೂ ಎಲ್ಲೆಲ್ಲ ಚುಚ್ಚು ದುಡ್ಡು ಬರುತ್ತೆ. ಎಲ್ಲನೂ ಸೇರಿಸಿ ಈ ಥರದ ಸಿನಿಮಾ ಮಕ್ಕಳನ್ನ ಮಾಡಬೇಕಾದ್ರೆ ಈ ಥರ ಸಣ್ಣ ರೈತರ ಥರ ನಾವೆಲ್ಲ ಈಗ ಕೊನೆಗೆ ಯಾರು ಮೊನ್ನೆ ಪ್ರೊಡ್ಯೂಸರ್ ಹೇಳ್ತಾರೆ, ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು, ಎಲ್ಲೂ ದುಡ್ಡಿಲ್ಲ ಅಂತಂದಾಗ ನಾವು ಎಲ್ಲಿಗೆ ಹೋಗ್ಬೇಕು ಅಂದರೆ ಜನಗಳ ಹತ್ರ ಹೋಗ್ಬೇಕು. ಪ್ರಜಾಪ್ರಭುತ್ವ ಅಲ್ಲ ನಮ್ಮದು. ಸೊ ಪ್ರಜೆನೇ ಪ್ರಭು. ಅವನು ಆ್ಯಕ್ಚುಲಾಗಿ ಒಳ್ಳೆ ಆಡಿಯನ್ಸ್ನ ನಾವು ಬೆಳೆಸಿ ಉಳಿಸ್ಕೊಂಡ್ರೆ ಮುಂದಿನ ಪೀಳಿಗೆಗೂ ಸಮಾಜಕ್ಕೆ ಆ್ಯಕ್ಚುಲಾಗಿ ತುಂಬ ದೊಡ್ಡ ಕಾಣಿಕೆ ಆಗುತ್ತೆ ಸಿನಿಮಾದಿಂದ. Thanks. So I would like to thank Kishore sir and Harshil for their great performance, which inspired me to give my best in the background score. And I would request you all to watch the movie and support us. Thank you. ಇದೇ ನಂದು ಫಸ್ಟ್ ಸಿನಿಮಾ ಎಡಿಟ್ರಾಗಿ ವರ್ಕ್ ಮಾಡಿರೋದು. ಸೊ ಇದು 1 ವರ್ಷದಿಂದ ಕಷ್ಟಪಟ್ಟಿದ್ದೆ ಇದಕ್ಕೆ. ಅಂದರೆ ಸಾಗರ್ ಅವರು 24 ಗಂಟೆ ಅವೈಲೇಬಲ್ ಇದ್ದರು. ನೈಟ್ 2 o'clock 3 o'clock ಎಲ್ಲ ಫೋನ್ ಮಾಡಿ ಇಸೋದು ಆಯಿತಾ, ಇದು ಈ ಶಾರ್ಟ್ ಇಲ್ಲಿಂದ ಒಂದು 2 ಫ್ರೇಮ್ ಕಟ್ ಮಾಡಬೇಕು, ಇದು 2 ಫ್ರೇಮ್ ಅಟ್ಯಾಚ್ ಮಾಡಬೇಕು ಅಂತ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ. ಅದಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ ಫಿಲಮು. ಮತ್ತು ಬಂದರೆ ಎಲ್ರಿಗೂ ಥ್ಯಾಂಕ್ ಯು. ನನಗೆ ಸ್ವಲ್ಪ ಸ್ಟೇಜ್ ನರ್ವಸ್ ಇದೆ. ಇದೇ ಫಸ್ಟ್ ಟೈಮ್ ಮೈಕಲ್ಲೆಲ್ಲ ಮಾತಾಡ್ತಿರೋದು. ಯಾವಾಗಲೂ ಸಿಸ್ಟಮ್ ಹಿಂದೆ ಇರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಅವಕಾಶ ಮಾಡಿಕೊಟ್ಟ ಶಿವಶಂಕರ್ ಮತ್ತು ಆದಿತ್ಯ ಇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವ್ರು ಹೇಳ್ದಂಗೆ 11ನೇ ತಾರೀಕು 11 ಸಿನಿಮಾ ಬರಲ್ಲ, 11ರಲ್ಲಿ ಇದು ಒಂದಾಗಲ್ಲ, ಇದು ಒಂದೇ ಆಗುತ್ತೆ ಅನ್ನೋ ನಂಬಿಕೆ. ಈ ಸಿನಿಮಾ ಬಗ್ಗೆ ನಾವು ಮಾತಾಡೋದಕ್ಕಿಂತ ನಮ್ಮ ಸಿನಿಮಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಕೊಂಡು. ರೈಟರ್ ಆಗಿದೆ, ಆರ್ಟಿಸ್ಟ್ ಆಗಿದೆ. ಆ ಥರ ಸುಮಾರು ಜನ ಕಡಿಪುಡಿ ಹಾಕೋರಲ್ಲ, ಸುಮಾರು ಜನ. ಥ್ಯಾಂಕ್ ಯು. ಪರಿಚಯ ಮಾಡಿ ಈ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಸತಿ ಸಾಗರ್ ಅವರು ನನಗೆ ಕತೆ ಹೇಳಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು. ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಗರ್ ಅವರೇ ನನಗೆ ತುಂಬ ಇಷ್ಟ ಆದರು. ಇಲ್ಲ ಸುನೀಲ್ ಹಿಂಗೆ ಮಾಡೋಣ, ಹಿಂಗಿದೆ ಅನ್ನೋಕ್ಕೆ. ಆಮೇಲೆ ನನಗೆ ಈ ಸಿನಿಮಾ ಮಾಡಿದಾಗ, ನಾನು ಎಷ್ಟೋ ಸಿನಿಮಾಗಳು ಕೆಲಸ ಮಾಡಿದಾಗ ಓಕೆ ಇನ್ನೂ ಮುಗಿದಿಲ್ವಾ, ಇನ್ನೂ ಮುಗಿಯುತ್ತಾ, ಯಾವಾಗ ಮುಗಿಯುತ್ತೆ ಈ ಸಿನಿಮಾ ಅನ್ನೋ ಒಂದು ಯೋಚನೆ ಒಂದೊಂದು ಸತಿ ಕಾಡುತ್ತೆ ಪ್ರಶ್ನೆಗಳು. ಬಟ್ ಈ ಸಿನಿಮಾ ಇಲ್ಲಿವರೆಗೂ ನಾವು ಸಿನಿಮಾದಲ್ಲಿ ನಾವು ಕೆಲಸ ಮಾಡಿದ್ವು ಅನ್ನೋದೇ ನಮ್ಗೆ ನೆನಪಿಲ್ಲ. ಸೊ ಏನು ಅಂದರೆ ಒಂದು ಟೀಮ್ ವರ್ಕ್ ಅನ್ನೋದೇನಿದೆಯಲ್ಲ ಅದು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಈ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಎಲ್ಲರೂ ದಯವಿಟ್ಟು 7ನೇ ತಾರೀಕು ನೋಡಿ ಎಲ್ಲ ಸಿನಿಮಾನ ಗೆಲ್ಲಿಸಿ. ಸರ್ ಒಂದು 20+ ಮಾಡಿ, ಆಲ್ಮೋಸ್ಟ್ ಡೇ ಫಾರ್ ನೈಟೇ ಮಾಡಿದ್ದೀವಿ ಸರ್. ಎಲ್ಲ ಬರೋರು ಸಾರ್ ಇಲ್ಲೊಂದು ಓಲ್ ನೋಡ್ಕಾಣ್ತಿದ್ದೆ ಸರ್, ಬೆಳಕು ಬರ್ತಿದೆ ಸರ್. ಅದಕ್ಕೆ ಕ್ಲಾತ್ ಹಾಕಿ ಯೂನಿಟ್ ಹುಡುಗರಿಗೆಲ್ಲ ಅಲ್ಲೊಂದು ಕ್ಲಾತ್ ಹಾಕಿ ತುಂಬ ಡೇ ಫಾರ್ ನೈಟೇ ಆಲ್ಮೋಸ್ಟ್ ಮಾಡಿದ್ದೀವಿ. ಸೊ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಈ ಸಿನಿಮಾದಲ್ಲಿ CI ಸರ್ಕಲ್ ಇನ್ಸ್ಪೆಕ್ಟರ್ ಅಧಿರತ್ ಆಗಿ ನಾನು ಆಕ್ಟ್ ಮಾಡಿದ್ದೀನಿ. ಟೀಸರ್ ಅಲ್ಲಿ ನೀವು ನೋಡ್ದಂಗೆ ರಾಜರ ಕಥೆಗಳು ಎಲ್ಲರೂ ಹೇಳ್ತಾರೆ, ನಿನ್ನ ಕಥೆ ಯಾರು ಹೇಳ್ತಾರೆ ಅಂತ ಕಿಶೋರ್ ಸರ್ ಕ್ಯಾರೆಕ್ಟರ್ ಹೇಳುತ್ತೆ. ಸೊ ಈ ಅನಾಮಧೇಯ ಅಶೋಕ್ ಕುಮಾರ್ ಇದ್ದಾರೆ, ಆ ಥರದ್ದು ಎಷ್ಟೊಂದು ಕಥೆಗಳು ನಮಗೆ ನಮ್ಮ ಜಗತ್ತಿಗೆ ಪಬ್ಲಿಕ್ ಗೊತ್ತಾಗ್ದೇನೆ ಹೋಗ್ಬಿಡುತ್ತೆ. ಸೊ ಅಂಥದ್ದೊಂದು ಕಥೆನ ಈ ಇನ್ವೆಸ್ಟಿಗೇಷನ್ ಮೂಲಕ ನಾವು ಹೇಳಕ್ ಹೊರಟಿದ್ದೀವಿ. ಒಂದೇ ನೈಟಲ್ಲಿ ಆಗುವಂಥ ಕಥೆ. ಒಬ್ಬ ಹೈ ಪ್ರೊಫೈಲ್ ಲಾಯರ್ ಕೊಲೆ ಆದಾಗ
ಒಂದು ಇನ್ವೆಸ್ಟಿಗೇಷನ್ ಎಷ್ಟು ಬೇಗ ಆಗಬೇಕು, ಎಷ್ಟು ಅರ್ಜೆನ್ಸಿ ಇರುತ್ತೆ, ಯಾವ ಥರದ ಪ್ರೆಷರ್ಗಳಿರುತ್ತೆ ಒಬ್ಬ ಪೊಲೀಸ್ ಆಫೀಸರ್ ಮೇಲೆ. ಸೊ ಆ ಆಯಾಮಗಳನ್ನೆಲ್ಲ ಕಥೆಯಲ್ಲಿ ಬರ್ದಿದೆ. ಅಂಡ್ ಅಫ್ಕೋರ್ಸ್ ನೀವು ಕೇಳ್ದಂಗೆ ಇಂಡಿವಿಜುವಲ್ ಆಗಿ ಒಬ್ಬ ಇನ್ಸ್ಪೆಕ್ಟರ್ಗೆ ಅವನದೇ ಆದಂಥ ಒಂದು ಸ್ಟಾನ್ಸ್ ಇರುತ್ತೆ, ಪೊಲಿಟಿಕಲ್ ಸ್ಟಾನ್ಸ್ ಇರುತ್ತೆ, ಪ್ರೆಸ್ ಅವ್ರಿಗೆ ಅವ್ರದೇ ಆದಂತ ಇರುತ್ತೆ. ಸೊ ಅದ್ರದ್ದು ಜಗಳ, ಅದ್ರದ್ದು ನಮ್ದೇನು ಗಿವ್ ಅಂಡ್ ಟೇಕ್ ಕಾನ್ಸ್ಟೆಂಟ್, ಅದು ಥ್ರೂ ಔಟ್ ದ ಫಿಲ್ಮ್ ಇದೆ. ಸೊ ಇನ್ ಟರ್ಮ್ಸ್ ಆಫ್ ಐಡಿಯಾಲಜೀಸ್ ಏನಿದೆ ಅದ್ರದ್ದು ಫೈಟ್ ಥ್ರೂ ಔಟ್ ದ ಫಿಲ್ಮ್ ಇರುತ್ತೆ. ಕೊನೆಗೆ ಈ ಅನಾಮಧ್ಯೇಯ ಅಶೋಕ್ ಕುಮಾರ್ ಅನ್ನೋರು ಯಾರು ಅನ್ನೋದು ರಿವೀಲ್ ಆಗುತ್ತೋ ಇಲ್ವೋ, ಈ ಕೇಸ್ ಏನಾಗುತ್ತೆ, ಸಾಲ್ವ್ ಆಗುತ್ತೋ ಇಲ್ವೋ ಅನ್ನೋದು ಸಿನಿಮಾದ ಮೇನ್ ಕಥೆ. ಅಂಡ್ ಅಫ್ಕೋರ್ಸ್ ನೀವು ಹೇಳ್ದಂಗೆ ಕಿಶೋರ್ ಸರ್ ಜೊತೆ ಆಕ್ಟ್ ಮಾಡೋದು ಒಂದು ಮೀನ್ಸ್ ಸಚ್ ಅ ಬಿಗ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ನಮ್ಗೆ ಹೇಗೆ ಅಂದ್ರೆ ಅವರು ಇನ್ಫ್ಯಾಕ್ಟ್ ಫಸ್ಟ್ ಡೇ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ಊಟ ಮಾಡಲ್ಲ ಅಂತಿದ್ರು ಸರ್. ಇದೇನಿದು ಮಧ್ಯಾಹ್ನ ಊಟ ಮಾಡಲ್ವಲ್ಲ ಹೆಂಗೆ ಅಂದ್ರೆ ಮೇ ಬಿ ಅವ್ರ ಡಯಟ್ ತುಂಬಾ ಕಾನ್ಶಿಯಸ್ ಆಗಿ ಮಾಡ್ತಿದಾರೆ ಅಂತ. ಆಮೇಲೆ ಗೊತ್ತಾಗಿದ್ದೇನು ಅಂದ್ರೆ ಹೊಸ ತಂಡ ಪ್ರೊಡಕ್ಷನ್ ಆ ಕಡೆ ಈ ಕಡೆ ಆಗೋ ಸಾಧ್ಯತೆ ಇರುತ್ತೆ ಅಂತ ಅವರು ನಾವ್ ಎಲ್ಲಾರು ಊಟ ಮಾಡಿ ಆದ್ಮೇಲೆ ಹೋಗಿ ಊಟ ಹಾಕೊಂಡು ಅವರೇ ಬಡಿಸ್ಕೊಂಡು ಊಟ ಮಾಡಿದ್ರು. ಊಟ ಮಾಡೋದು ನೋಡಿ ಹೊಟ್ಟೆ ಸೊ ಅಫ್ಕೋರ್ಸ್ ಸ್ವಲ್ಪ ನರ್ವಸ್ನೆಸ್ ಇತ್ತು ಶುರುವಾದಾಗ, ಬಿಕಾಸ್ ನಂದು ಸಿಕ್ಕಾಪಟ್ಟೆ ಮಾತುಗಳಿದೆ ಸರ್. ಮೋಸ್ಟ್ ಆಫ್ ದ ಸೀನ್ಸ್ ನಾನು ಸರ್ ಆಪೋಸಿಟ್ ಅಲ್ಲೇ ಇರ್ತೀವಿ. ತುಂಬಾ ಹೆಲ್ಪ್ಫುಲ್ ಆಗಿದ್ರು. ಯಾವುದೇ ಒಂದು ಸೆಕೆಂಡ್ ಅವರು ಎಷ್ಟು ಸೈಕಲ್ ಹೊಡಿತಿದ್ದಾನಪ್ಪ ಅಂತ ಒಂದು ತೋರಿಸ್ಕೊಳ್ಳಿಲ್ಲ. ಆಗುತ್ತೆ ಇನಿಷಿಯಲ್ ಫಸ್ಟ್ ಡೇ ಆಫ್ ಶೂಟ್ ಅಲ್ಲೂ ಆಗುತ್ತೆ ಅಂತ ಸಪೋರ್ಟಿವ್ ಆಗಿ ಇದ್ದಿದ್ರಿಂದ ನನಗೆ ಐ ಕುಡ್ ಪಿಕಪ್. ಅಂಡ್ ಅದಾದ್ಮೇಲಿಂದ ಸೀನ್ ವಾಟ್ ಎವರ್ ಇಸ್ ಆನ್ ಸ್ಕ್ರೀನ್. ಕಿಶೋರ್ ಸರ್ ಅಲ್ಲೇ ಮಾಡಿದ್ಯಾ? ಹೇಳ್ಕೊಟ್ಟಿದ್ ಹೇಳೋ ಚೂರು ಕಿವಿಲ್ ಕೇಳಿಸ್ಕೊಂಡು. ಇನ್ನು ಇಂಗ್ಲಿಷ್ ಕನ್ನಡ ಹೇಳ್ಕೊಟ್ಟಿದ್ದೀನಿ. ಓಕೆ, ಥ್ಯಾಂಕ್ ಯು ಪೃಥ್ವಿ. ಓ ಸೂಪರ್, ಥ್ಯಾಂಕ್ ಯು. ಸೊ ಪರ್ಸನ್ ಅನಾಮಧೇಯ ಅಶೋಕ್ ಕುಮಾರ್ ಅಂತ ಕರೀತಾರೆ. ಈ ಅನಾಮಧೇಯ ಅಶೋಕ್ ಕುಮಾರ್ ಟೈಟಲ್ ಅಂದ್ರೆ ಈ ಕಥೆಯಲ್ಲಿ ನಮ್ಮ ಇರುವಂತ ಎಲ್ಲಾ ಕ್ಯಾರೆಕ್ಟರ್ಸ್ ಅಲ್ಲಿ ಯಾರಾದ್ರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಈಗ ಏನೋ ಒಂದು ಸಿನಾರಿಯೋ ಆಗುತ್ತೆ, ಆ ಸಿನಾರಿಯೋದಲ್ಲಿ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಯಾವ ಸ್ಟ್ಯಾಂಡ್ ತಗೊಳ್ತೀವಿ ಅನ್ನೋ ತರ ಇರುತ್ತಲ್ಲ, ಅದ್ರ ಬಗ್ಗೆ ನಮ್ಗೆ ಅಂದ್ರೆ ಹೇಗೆ ಹೇಳ್ತಾ ಇದ್ದೀನಿ ಅಂದ್ರೆ ಅದರಲ್ಲಿ ನಾವು ಈಗ ಸರಿ ಫಾರ್ ಎಕ್ಸಾಂಪಲ್ ಈಗ ಲೈಕ್ ವಿಜಿಲೆಂಟೆ ಜಸ್ಟಿಸ್ ಬಗ್ಗೆ ಎಲ್ಲ ಮಾತಾಡ್ತೀವಿ. ಲೈಕ್ ಅದರಲ್ಲಿ ಇಂಡಿವಿಜುವಲ್ ಸ್ಟ್ಯಾಂಡ್ಸ್ ಇರುತ್ತೆ. ಸ್ವಲ್ಪ ಕಡೆ ನಾವು ಲೈಕ್ ಫಾರ್ ಇರ್ತೀವಿ, ಸ್ವಲ್ಪ ಕಡೆ ಅಗೇನ್ಸ್ಟ್ ಇರ್ತೀವಿ. ಸೊ ಅದ್ರ ಬೇಸ್ ಮೇಲೆ ಈ ಟೈಟಲ್ ಇಟ್ಟಿರೋದು. ಅಶೋಕ್ ಕುಮಾರ್ ಅನ್ನೋರು ಯಾರು ಬೇಕಾದ್ರೂ ಆಗ್ಬೋದು, ಲೈಕ್ ಅಂದ್ರೆ ಇರುವಂತ ಕ್ಯಾರೆಕ್ಟರ್ಸ್ ಅಲ್ಲಿ ಯಾರು ಬೇಕಾದ್ರೂ ಆಗ್ಬೋದು ಅನ್ನೋ ರೀತಿಯಲ್ಲಿ. ಸೊ ಅಂದ್ರೆ ಈ ಕತೆ ಹುಟ್ಕೊಂಡಿದ್ ರೀತಿ ಏನಂದ್ರೆ, ಈಗ ಅಂದ್ರೆ ಹಲವು ವರ್ಷಗಳ ಮುಂಚೆ ಒಂದು 8-7 ವರ್ಷ, ಅಂದ್ರೆ ಇದಕ್ಕೆ ಏನು ಸಂಬಂಧ ಇಲ್ಲ ಅಂದ್ರೂ ಒಂದು 6 ವರ್ಷದ ಮಗುನ ಒಂದು ನಾರ್ತ್ ಇಂಡಿಯಾದಲ್ಲಿ ಒಂದು ರೇಪ್ ಅಂಡ್ ಡೆತ್ ಆಗುತ್ತೆ. ಆ ಕೇಸ್ ಅವ್ನು ಅರೆಸ್ಟ್ ಮಾಡ್ತಾರೆ, ಮಾಡಿದವನ್ನ 3 ತಿಂಗಳಲ್ಲಿ ಹೊರಗಡೆ ಬರ್ತಾನೆ. ಯಾಕಂದ್ರೆ ಸಾಕಷ್ಟು ಸಾಕ್ಷಿಗಳಿರ್ಲಿಲ್ಲ ಅಂತ ಹೇಳ್ಬಿಟ್ಟು 3 ತಿಂಗಳಲ್ಲಿ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾದ್ಮೇಲೆ ಆತನ್ನ ಆ ಮಗು ತಾಯಿ ಕೊಲೆ ಮಾಡ್ತಾರೆ. ಅವರಿಗೆ 14 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಸೊ ಈಗ ನಾವ್ ಯಾರ ಕಡೆ ಯಾರ್ ಫಾರ್ ಇದೀವಿ, ಯಾರು ಅಗೇನ್ಸ್ಟ್ ಇದೀವಿ ಅನ್ನೋದು ಅದು ಇಂಡಿವಿಜುವಲ್ ಚಾಯ್ಸ್ ಆಗುತ್ತೆ. ಅದೇ ರೀತಿ ಈಗ ಹೈದರಾಬಾದ್ ಅಲ್ಲಿ ಆಗಿದ್ದ ಕೇಸ್, ಡಾಕ್ಟರ್ ಕೇಸ್ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಸೊ ಅವ್ರದ್ದು ಅಂದ್ರೆ 4 ಜನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಾದ್ಮೇಲೆ ತಪ್ಪಿಸ್ಕೊಳಕ್ ಹೋದ್ರು ಅಂತ 4 ಜನ ಶೂಟ್ ಮಾಡಿ ಸಾಯಿಸ್ತಾರೆ. ಎನ್ಕೌಂಟರ್ ಆಗುತ್ತೆ. ಅವರು ರಿಯಲ್ ಆಗಿ ಅವರೇ ಕ್ರಿಮಿನಲ್ಸಾ ಇಲ್ಲ ಅವ್ರನ್ನ ಯಾರನ್ನಾರು ಮಾಡ್ಸಕ್ ಹೇಳಿದ್ರ ಇಲ್ಲ ಇದು ಹೇಗಾಯ್ತು ಅನ್ನೋದು ಗೊತ್ತಾಗುವಷ್ಟರೊಳಗೆ ಕೇಸ್ ಮುಗ್ದೋಯ್ತು. ಸೊ ಈ ತರ ಒಂದು ಚಿಕ್ಕ ನಾಟಿಂದ ನನ್ನ ಕತೆ, ಈ ತರ ಒಂದು ಚಿಕ್ಕ ನಾಟಿಂದ ನನ್ನ ಕತೆ ಶುರುವಾಗಿದ್ದು. ಇದನ್ನ ನಾನು ಇನ್ನು ಜಾಸ್ತಿ ಈಗ ಬಿಡ್ಸಕ್ ಹೋದ್ರೆ ಕತೆ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಮುಂದೊಂದು ದಿನ ನನ್ಗೆ ಅವಕಾಶ ಸಿಕ್ಕಿದಾಗ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಮತ್ತೆ ಈಗ ಕಿಶೋರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಕಿಶೋರ್ ಸರ್ ಆಕ್ಚುಲಿ ನಮ್ಮೆಲ್ಲರಿಗೂ ಕಿಶೋರ್ ಸರ್ ಗೊತ್ತು, ಬಟ್ ಕಿಶೋರ್ ಸರ್ಗೆ ನಾನ್ ಗೊತ್ತಿರ್ಲಿಲ್ಲ. ಕಿಶೋರ್ ಸರ್ ಒಂದು ದೊಡ್ಡ ಫ್ಯಾನ್ ನಾನು. ನನ್ನ ಫ್ರೆಂಡ್ ಸಿನಿಮಾದಲ್ಲಿ ಸರ್ ಆಕ್ಟ್ ಮಾಡ್ಬೇಕಾದ್ರೆ ದೇವಕಿ ಸಿನಿಮಾದಲ್ಲಿ ಮಾಡಿದ್ರು ಸರ್. ಅವಾಗ ಅವನತ್ರ ನೀನ್ ಹಿಂಗಾರು ಮಾಡಿ ಸರ್ ನಾನು ಭೇಟಿ ಮಾಡಿಸ್ಬೇಕು, ನಂಬರ್ ಕೊಡ್ಬೇಕಿಲ್ಲ, ಮಾತಾಡ್ಸಲ್ಲ ಅಂತ ಹೇಳಿ ಡಬ್ಬಿಂಗ್ ಸ್ಟುಡಿಯೋ ಮುಂದೆ ಹೋಗಿ ನಿಂತು ನಂಬರ್ ತಗೊಂಡೆ. ಅವಾಗ ನನಗೆ ಸಿನಿಮಾ ಮಾಡ್ಬೇಕಂತ ಆಸಕ್ತಿ ಇರಲಿಲ್ಲ, ಏನಿರಲಿಲ್ಲ. ಮುಂದೊಂದು ದಿನ ನಾನು ಸಿನಿಮಾ ಮಾಡ್ಬೇಕು ಅಂತಂದಾಗ ಸರ್ರಿಗೆ ಒಂದು ಕತೆ ಹೇಳ್ದೆ, ಟೇಕ್ ಆಫ್ ಆಗ್ಲಿಲ್ಲ. ಮುಂದೆ ಈ ಕತೆ ನನಗೆ ಹೊರಟಾಗ ಸರ್ರಿಗೆ ನಾನು ಒಂದು ಸಿನಾಪ್ಸಿಸ್ ಕಳಿಸಿ, ಸರ್ ಈ ಸಿನಿಮಾ ನೀವು ಮಾಡೋದಾದ್ರೆ ನಾನು ಬರಿತೀನಿ ಸರ್ ಅಂತ ಹೇಳಿದೆ. ಸರ್ ಸಿನಾಪ್ಸಿಸ್ ಮಾಡಿ ಅದು ಸಿನಾಪ್ಸಿಸ್ ನೋಡ್ಬಿಟ್ಟು ಕತೆ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಕತೆ ಮಾಡ್ಕೊಂಡು ಹೋದ್ರೆ ಸಿನಿಮಾ ಆಯ್ತು. ಆದ್ರೆ ಸರ್ರಿಗೆ ನಮ್ಮಂತ ನ್ಯೂ ಕಮರ್ಸ್ಗೆ ಸಪೋರ್ಟ್ ಮಾಡಿ ಮಾಡ್ಬೇಕು ಅನ್ನೋದು ಏನೋ ಅವಶ್ಯಕತೆ ಇಲ್ಲ. ಬಟ್ ಸರ್ ಅದನ್ನ ಟು ಅನ್ ಎಕ್ಸ್ಟೆಂಟ್, ಯಾವ ಎಕ್ಸ್ಟೆಂಟಿಗೆ ಅದನ್ನ ಸಪೋರ್ಟ್ ಮಾಡಿ ಮಾಡಿದ್ರೆ, ನಮ್ಮ ಸಿನಿಮಾದಲ್ಲಿ ಇವಾಗ ನೋಡಿದ್ರೆ ಸರ್ ಕೋ ಪ್ರೊಡ್ಯೂಸ್ ಮಾಡಿದ್ದಾರೆ.
ಸೊ ಏನಂದ್ರೆ ನಾನೊಂದು ಕತೆ ತಗೊಂಡು ಹೋದಾಗ ಯಾಕೆ ನನಗೆ ಇದಕ್ಕಿಂತ ಮುಂಚೆ ನಾನು ಎಲ್ಲೂ ವರ್ಕ್ ಮಾಡಿಲ್ಲ, ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ. ಒಂದು ವರದಿ ಅಂತ ಆಗಿದೆ, ಅದು ಸೈಮಾದಲ್ಲಿ 3 ನಾಮಿನೇಷನ್ಸ್ ಇದೆ, ಅದು ನನ್ನ ಎಕ್ಸ್ಪೀರಿಯನ್ಸ್. ಅದಕ್ಕೆ ಇನ್ನು ಮುಂಚೆ ಚಿಕ್ಕ ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ. ಬಟ್ ಈ ಕತೆ ಮಾಡ್ಕೊಂಡು ಹೋಗಾದ್ಮೇಲೆ ಸರ್ ಅದನ್ನ ಫುಲ್ ಆಗಿ ಓದಿ ಇದ್ರಲ್ಲಿ ಏನೇನ್ ಬೆಟರ್ ಮಾಡ್ಬೋದು, ಇದನ್ನ ಯಾವ ರೀತಿ ನಾವು ಎನ್ಹಾನ್ಸ್ ಮಾಡ್ಬೋದು, ಅಂಡ್ ನಾನು ಇದರಲ್ಲಿ ಯಾವ ರೀತಿಯಾಗಿ ಭಾಗಿಯಾಗ್ತೀನಿ, ಇದು ಎಲ್ಲದನ್ನು ಸರ್ ಲೈಕ್ ಅಂದ್ರೆ ಸರ್ರಾಗೆ ನಮಗೆ ತಿಳಿಸ್ಕೊಟ್ರು. ಆಮೇಲೆ ನಾನು ಸರ್ ಏನೊಂದು ಇದ್ರಲ್ಲಿ ನಮಗೆ ಸರ್ರಿಂದ ಡೇಟಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಬಿಕಾಸ್ ಹೋಲ್ ಇಡೀ ಸಿನಿಮಾ ಸರ್ ಮತ್ತೆ ಹರ್ಷಿಲ್ ಅವ್ರ ಹೆಗಲ್ ಮೇಲೆ ಹಾಕೊಂಡು ಆಗಿರೋಂಥದ್ದು. ಸರ್ ಡೇಟಿಗೆ ಒಂದು ನಾವು ವೇಟ್ ಮಾಡ್ತಾ ಇದೀವಿ. ಬಿಟ್ರೆ ಪರ್ಫೆಕ್ಟ್ ಅಂದ್ರೆ ನಮಗೆ ಯಾವ ರೀತಿ ಸಪೋರ್ಟ್. ಈಗ ನನಗೊಂದು ವಿಷಯ ಏನೋ ಒಂದು ಗೊತ್ತಾಗ್ಲಿಲ್ಲ ಸೆಟಲ್ ಇಂದ ನಾನು ಸರ್ ಇದನ್ನ ಹೇಗೆ ಮಾಡ್ಬೋದು ಅಂತ ನಾನು ಸರ್ ಕೇಳ್ತಾ ಇದ್ದೆ, ಅಂದ್ರೆ ಒಂದು ಒಪಿನಿಯನ್ಗೋಸ್ಕರ. ಸೊ ಅಷ್ಟು ಎಕ್ಸ್ಟೆಂಟಿಗೆ ಸರ್ ನ್ಯೂ ಕಮರ್ಸ್ ನ ಸಪೋರ್ಟ್ ಮಾಡ್ತಾರೆ. ಸರ್ ಹೀಗೆ ಇರ್ಲಿ ನಿಮ್ ಸಪೋರ್ಟ್ ನ್ಯೂ ಕಮರ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವಿಲ್ಲ ಅಂದ್ರೆ ಈ ಸಿನಿಮಾ ಇಲ್ಲ. ನೀವು ಒಪ್ಕೊಂಡಿದ್ದಕ್ಕೆ ನಾನು ಈ ಸ್ಟೇಜ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಹರ್ಷಿಲ್ ಕೌಶಿಕ್. ಹರ್ಷಿಲ್ ಬಂದು ನನ್ನ ಫ್ರೆಂಡ್ ಶಿವ ಅಂತ ಕೋ ಡೈರೆಕ್ಟರ್ ಸಿನಿಮಾದು ಅಲ್ಲಿದ್ದಾರೆ. ಸೊ ಅವ್ರದ್ದು ಶಾರ್ಟ್ ಫಿಲ್ಮ್ಸ್ ಅಲ್ಲಿ ವರ್ಕ್ ಮಾಡಿದ್ರು. ಹಾಗೆ ನಮಗೆ ಹರ್ಷಿಲ್ ಫ್ರೆಂಡ್, ಅಲ್ಲಿಂದ ತುಂಬಾ ಒಳ್ಳೆ ಫ್ರೆಂಡ್ ಕೂಡ. ನಾವು ತುಂಬಾ ಅಂದ್ರೆ ಹರ್ಷಿಲ್ ಮುಂಚೆ ಒಂದು ಈ ಪಾತ್ರ ಬಿಟ್ಟು ಇನ್ನೊಂದು ಪಾತ್ರದಲ್ಲಿ ಮಾಡ್ಬೇಕಾಗಿತ್ತು. ಅದಾದ್ಮೇಲೆ ನಾವು ಒಂದು 3-4 months ತುಂಬಾ ಹುಡುಕಾಡ್ತಾ ಇದ್ದೆ, ಈ ಕ್ಯಾರೆಕ್ಟರ್ ಯಾರು ಮಾಡೋದು ಅಂದ್ರೆ ಪಕ್ಕದಲ್ಲೇ ಇಟ್ಕೊಂಡು ಹುಡುಕಾಡ್ತಾ ಇರೋ ತರ ಎಲ್ಲಾ ಕಡೆ ಯಾರು ಮಾಡೋದು ಅಂತ ಹುಡುಕಾಡ್ತಾ ಇದ್ವಿ. ಕೊನೆಗೆ ಒಂದ್ ದಿವಸ ನಾನು ಹರ್ಷಿಲ್ ಇದು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನಾನು ಹರ್ಷಿಲ್ ಮಾಡಿ ಅಂತ ಕೇಳಿದೆ. ಹರ್ಷಿಲ್ ಮಾಡ್ತಾರೆ. ಅಂದ್ರೆ ನಾವು ಅಷ್ಟು ಕಿಶೋರ್ ಸರ್ ಮುಂದೆ ಯಾರು ಕೊಡ್ತಾರೆ, ಯಾರು ಇದನ್ನ ಮಾಡ್ಬೋದು ಅಂತ ನಾವು ಯೋಚನೆ ಮಾಡ್ಬೇಕಾದ್ರೆ, ಅಂದ್ರೆ ನಾವು ಯೋಚನೆ ಈಗ ಆಬ್ವಿಯಸ್ಲಿ ಕಿಶೋರ್ ಸರ್ ಈಗ ನಾವು ಫಸ್ಟ್ ಡೇಗೆ ಕಿಶೋರ್ ಸರಿಗೆ ಆಕ್ಷನ್ ಕಟ್ ಹೇಳ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಂದ್ರೆ ಇದು ಇವಾಗ್ಲೂ ಕೂಡ ಅದು ಕನ್ಸಾಗೆ ಇದೆ ನನಗೆ. ಬಟ್ ಆದ್ರೆ ಯಾರು ಸರ್ ಮುಂದೆ ಮಾಡ್ತಾರೆ ಅಂತ ತುಂಬಾ ಡೌಟ್ಫುಲ್ ಆಗಿತ್ತು. ಆಮೇಲೆ ನಾವು ಒಂದ್ಸತಿ ಹರ್ಷಿಲ್ ನ ಚೂಸ್ ಮಾಡಿ, ಅಂದ್ರೆ ಒಂದ್ 3-4 ದಿವಸ ಶೂಟಿಂಗ್ ಇರ್ಬೇಕಾದ್ರೆ ನಾವು ಹರ್ಷಿಲ್ ನ ಫೈನಲೈಸ್ ಮಾಡಿದ್ದು. ಅವತ್ತಿಂದಾನೇ ನಮಗೆ ಗ್ಯಾರಂಟಿ ಆಗೋದು ಹರ್ಷಿಲ್ ಹಿಂಗ ಆರಾಮಾಗಿ ನೋಡ್ಕೊಳ್ತಾರೆ ಅಂತ. ಬಟ್ ಅದನ್ನ ಇದ್ರ ಹರ್ಷಿಲ್ ಮತ್ತೆ ಕಿಶೋರ್ ಸರ್ ಎದುರುಗಡೆ ಕೂತಾಗ ನಾವು ಲಿಟ್ರಲಿ ಒಂದ್ ದಿವಸ ಕಿಶೋರ್ ಸರ್ ಹತ್ರನೇ ಹೇಳಿದೆ, ಸರ್ ಇದು ಲಿಟ್ರಲಿ ನಿಮ್ಮ ಇದು ಮಾನಿಟರ್ ಮುಂದೆ ಕೂತ್ ನೋಡ್ದಂಗಿಲ್ಲ, ಕಿಶೋರ್ ಸರ್ ಸಿನಿಮಾ ನೋಡಿದ ತರ ಇದೆ ಅಂತ. ಅಷ್ಟು ಈಸಿಯಾಗಿ ಹರ್ಷಿಲ್ ಟೇಕ್ ಓವರ್ ಮಾಡ್ಕೊಂಡ್ರು. ಥ್ಯಾಂಕ್ ಯು ಫಾರ್ ಬೀಂಗ್ ದ ಪಾರ್ಟ್ ಆಫ್ ದಿಸ್ ಹರ್ಷಿಲ್. ಅಂಡ್ ಜನನಿ ಪಿಕ್ಚರ್ಸ್ ಅವರು ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ನಾನು ಇವ್ರಿಗೆ ಅಪ್ರೋಚ್ ಮಾಡಿದೆ, ಸರ್ ಈ ಫಿಲಮ್ ನ ರಿಲೀಸ್ ಮಾಡ್ಕೊಡಿ ಅಂತ. ವಿಮಿಯೋದಲ್ಲಿ ಲಿಂಕ್ ಕಳಿಸ್ಕೊಟ್ಟೆ. ನೈಟ್ ಸಿನಿಮಾ ನೋಡ್ಬಿಟ್ಟು ಬೆಳಗ್ಗೆ ಕಾಲ್ ಮಾಡಿದ್ರು, ಸರ್ ನಾನು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದೀನಿ, ಆಮೇಲೆ ಮಾತಾಡ್ತೀನಿ ಸರ್ ಅಂದ್ರೆ. ಸರ್ ಇಲ್ಲ ನೀವು ಕೇಳಿ ಅಂತ ಹೇಳ್ಬಿಟ್ಟು 40 ನಿಮಿಷ ಮಾತಾಡಿ, ಇಲ್ಲ ಈ ಸಿನಿಮಾ ನಾವು ಮಾಡ್ತೀವಿ, ಈ ಸಿನಿಮಾ ಇದು ಪಾಸಿಟಿವ್ ಆಗಿದೆ, ಇದು ಯಾವ ತರ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವ್ರು ಟೇಕ್ ಓವರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟ್ ಆಫ್ ಇಟ್ ಸರ್. ಆಮೇಲೆ ಕುನಾಲ್ ಮತ್ತೆ ಇವರು ರವಿ ಸರ್ ಇಬ್ರು ಪಾರ್ಟ್ನರ್ಸ್ ಜನನಿ ಪಿಕ್ಚರ್ಸ್ ಅಲ್ಲಿ. ಸೊ ಥ್ಯಾಂಕ್ ಯು ಕುನಾಲ್. ಅಂಡ್ ನನ್ನ ಟೀಮ್ ನ ಮೆನ್ಷನ್ ಮಾಡಕ್ ಇಷ್ಟಪಡ್ತೀನಿ. ಎಡಿಟರ್ ಏಸು ಇಲ್ಲೇ ಇದ್ದಾರೆ, DOP ಸುನಿಲ್ ಅವರು ಇದ್ದಾರೆ, ಅಸದ್ ಅವರು ಯಾಕೆ ಇಂಗ್ಲಿಷಲ್ಲಿ ಮಾತಾಡಿದ್ರು ಅಂದ್ರೆ ಅವರು ಇರೋದು ಇದರದ್ದು ಯುವನ್ ಸರ್ ಅವರು ಅಸೋಸಿಯೇಟ್ ಅವರು. ಸೊ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ನಾವು ಅಂದ್ರೆ ನಮ್ಮ ಫ್ರೆಂಡ್ ಮೂಲಕ ಪರಿಚಯ ಆಗಿ ಇಲ್ಲಿ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ. ಆಮೇಲೆ ಕಲರಿಸ್ಟ್ ಪವನ್ ಅವರು, ಅದು ಬಿಟ್ಟು ನಮ್ಮ ಕೋ ಡೈರೆಕ್ಟರ್ ಶಿವ, ಸುನಿಲ್, ರಾಬಿನ್, ಸ್ಟೀವ್ ಮತ್ತೆ ಸಂಪತ್ ಅಂತ. ಇವ್ರದ್ದು ನಂದು ತುಂಬಾ ಚಿಕ್ಕ ತಂಡ, ಒಂದು 5 ಜನ ಡೈರೆಕ್ಷನ್ ಟೀಮ್ ಅಲ್ಲಿ ಇದ್ವಿ ಅಷ್ಟೇ. ನಾವು 5 ಜನನೇ ಇಡೀ ಸಿನಿಮಾನ ಮಾಡಿರೋ ತರ ಆಗಿದೆ. ಅದ್ರ ಜೊತೆಗೆ ನಮ್ಮ ಮೈನ್ ಆಕ್ಟರ್ಸ್ ಯಾರೋ ಒಂದು ನಿಮಿಷ ಅದೊಂದು ಲೈಕ್ ಸ್ಪೆಷಲ್ ಥ್ಯಾಂಕ್ಸ್ ಒಂದು ಸ್ವಲ್ಪ ಜನ ಮೆನ್ಷನ್ ಮಾಡ್ಬೇಕಂತ. ರಾಜೀವ್ ದೇವರ, ಸತೀಶ್ ಕುಮಾರ್, ಕರಣ್ ಎಂಪೈ, ರೋಶ್ನಿ, ಅತಿರಥ್, ಸ್ವಸ್ತಿಕ್, ಅಕ್ಷಯ್ ದತ್ ಅಂಡ್ ಕುಮಾರ್ ಅಂತ. ಅತಿರಥ್ ನನ್ನ ಫ್ರೆಂಡೇ, ಹೆಸರು ತುಂಬಾ ಚೆನ್ನಾಗಿತ್ತು ಅಂತ ಸಿನಿಮಾದಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ರೆ ಆಕ್ಟರ್ಸ್ ನಿಮಗೆಲ್ಲ ಮೋಸ್ಟ್ ಆಫ್ ದಮ್ ಇವಾಗ ಪರಿಚಯ ಆಗಿದ್ದಾರೆ. ಇನ್ನು ಆಗದಲ್ಲೇ ಇರೋರು ವೀರೇಶ್ ಇದ್ದಾರೆ, ಗಗನ ಇದ್ದಾರೆ, ಸ್ನೇಹ ಇದ್ದಾರೆ, ವೀರೇಶ್. ಸೊ ಇವರು ತುಂಬಾ ಇಂಪಾರ್ಟೆಂಟ್ ರೋಲ್ ಅಲ್ಲಿ ಮಾಡಿದ್ದಾರೆ. ಇವ್ರ ವೈಫ್ ಆಗಿ ಗಗನ ಅವ್ರು ಮಾಡಿದ್ದಾರೆ. ಅದಾದ್ಮೇಲೆ ಸ್ನೇಹ ಅವ್ರು ಇದ್ದಾರೆ, ಸರ್ ಇದ್ದಾರೆ, ಹರ್ಷಲ್ ಇದ್ದಾರೆ. ಅದು ಬಿಟ್ಟು ಇವರು ಚೇತನ್ ಅಂತ, ಚೇತನ್ ಇದ್ದಾರೆ, ಚೇತನ್ ಕಾನ್ಸ್ಟೇಬಲ್ ರೋಲ್ ಮಾಡಿ. ಸುಧೀಂದರ್ ಸರ್ ಇದ್ದಾರೆ. ಆಮೇಲೆ ನಮ್ಮ ಶೈಲೇಶ್ ಸರ್ ಇದ್ದಾರೆ. ಆಮೇಲೆ ದಾಮ್ ಕುಮಾರ್ ಸರ್ ಅವ್ರು ಮಾಡಿದ್ದಾರೆ. ಮತ್ತೆ ನಮ್ಮ ಅಣ್ಣನ ಮಗ ಪೃಥ್ವಿ ಮಾಡಿದ್ದಾನೆ ಸಿನಿಮಾದಲ್ಲಿ. ದಿಸ್ ಇಸ್ ದ ಆಕ್ಟರ್ಸ್. ಅಂಡ್ ಯಾರು ಮಿಸ್ ಔಟ್ ಮಾಡಿದ್ರೆ ದಯವಿಟ್ಟು ಬೇಜಾರು. ಸಾಗರ್ ಅವ್ರು ಮಾಡಿದ್ದಾರೆ, ಸಾರಿ. ಅಂಡ್ ಲಿರಿಸಿಸ್ಟ್ ಗಣೇಶ್ ಅವರು ಇಲ್ಲ ಇದ್ದಾರೆ. ಇನ್ನೊಂದು ನಮ್ದು ಕನ್ನಡ ಸಾಂಗ್ ಇನ್ನೊಂದು ಇದೆ ಅಂತ ಹೇಳಿದ್ನಲ್ಲ, ಅದು ಗಣೇಶ್ ಅವರು ಬರೆದಿರುವಂತದ್ದು. ದೀಪಕ್ ಅವ್ರು ಬಂದಿದ್ದಾರೆ, ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಲ್ಲಿ ಮಾಡಿದ್ದಾರೆ. ಬಟ್ ಸದ್ಯಕ್ಕೆ ಅವ್ರು ಯಾವ್ದನ್ನ ರಿವೀಲ್ ಮಾಡಕ್ ಆಗಲ್ಲ, ಆ ತರ ಕ್ಯಾರೆಕ್ಟರ್. ಆಮೇಲೆ ಸಂಜಯ್ ಶಂಕರ್ ಅವರು ಇದ್ದಾರೆ, 5.1 ಮಿಕ್ಸಿಂಗ್ ಮಾಡಿದವರು. ಯಾರು ಮಿಸ್ ಔಟ್ ಮಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಂಡ್ ಸಾರಿ, ನಾಗರಾಜ್ ಅವರು ಇದ್ದಾರೆ, ಗಣೇಶ್ ಅವರು ಇದ್ದಾರೆ, ಅಂಡ್ ಮನೋಜ್ ಅವರು ಇದ್ದಾರೆ. ನೀವು ಥ್ಯಾಂಕ್ ಯು ಸೋ ಮಚ್. ಅಂದ್ರೆ 1 hour 44 minutes ಇದೆ ಸರ್.
ಸರ್ ಸೆನ್ಸರ್ ಕ್ಲೀನ್ ಯು ಐ ಸಿಕ್ಕಿದೆ. ಒಂದ್ ಸ್ವಲ್ಪ ಅಂದ್ರೆ ಯಾವ್ದು ಚರ್ಚೆಗಳನ್ನಾಗ್ಲಿ ಅಂದ್ರೆ ಈಗ ಕಾಪ್ ಮತ್ತೆ ಜರ್ನಲಿಸ್ಟ್ ಮಧ್ಯ ನಡೆದಿರುವಂತ ಇಂಟೆನ್ಸ್ ಡಿಸ್ಕಷನ್ಸ್ ಎಲ್ಲ ವ್ಯಾಲಿಡ್ ಆಗಿದೆ ಅಂತ ಆಯ್ತು. ಬಟ್ ಸ್ವಲ್ಪ ಬ್ಯಾಡ್ ವರ್ಡ್ಸ್ ಮಾತ್ರ ಮ್ಯೂಟ್ ಮಾಡಕ್ ಹೇಳಿದ್ರು, ಬಿಟ್ರೆ ಬೇರೆ ಏನೇನು ಪ್ರಾಬ್ಲಮ್ ಇಲ್ಲ. ಒಂದು ಪರ್ಸ್ಪೆಕ್ಟಿವ್ ನರೇಟಿವ್ ಅಲ್ಲಿ ಹೋಗುವಂತದ್ದು, ಅದೇ ಅವ್ರು ಹೇಳ್ದಂಗೆ ಒಬ್ಬ ಜರ್ನಲಿಸ್ಟ್ ಥ್ರೂ ಔಟ್ ಇಲ್ಲ ಸರ್, ಅಂದ್ರೆ ಅವ್ರ ಕಾನ್ವರ್ಸೇಷನ್ ಅಲ್ಲಿ ಬಿಗಿನ್ ಆಗೋದು, ಅದ್ರ ಮಧ್ಯ ಒಂದು ಅದೇ ಬೆಳಗ್ಗೆ 6 ಗಂಟೆ ಸಂಜೆ 6 ಗಂಟೆಯಿಂದ ನೈಟ್ ಹೋಗೋಷ್ಟ್ರೊಳಗೆ ಆ ಕಾನ್ವರ್ಸೇಷನ್ ಹೇಗೆ ಕ್ರೈಮ್ ಆಗಿರ್ಬೋದು, ಮುಂದೆ ಏನೇನು ಆಗುತ್ತೆ ಇನ್ಸಿಡೆಂಟ್ಸ್ ಅನ್ನೋ ರೀತಿ. ಅಂಡ್ ನಾವು ಬ್ಲಿಂಕ್ ಸಿನಿಮಾ ಮಾಡಿದ್ವಿ, ಬ್ಲಿಂಕ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೆ ಅಂಡ್ ಅದರದ್ದು ಡಿಸ್ಟ್ರಿಬ್ಯೂಷನ್ ನಾವೇ ಮಾಡಿದ್ವಿ. ಸೊ ನಾವು ರಿಲೀಸ್ ಮಾಡಿದಾಗ ಬರೀ 8 ಥಿಯೇಟರ್ ಸಿಕ್ಕಿತ್ತು ನಮಗೆ. 8 ಥಿಯೇಟ್ರಿಂದ ನಾವು ವಿ ಟೇಕಪ್ ಟು ಟಿಲ್ ಅದು 96 ಸ್ಕ್ರೀನ್ ತನಕ ರಿಲೀಸ್ ಆಯಿತು. ಅಂದರೆ ಎವ್ರಿ ವೀಕ್ ಇನ್ಕ್ರೀಸ್ ಆಗುವಂಥ ವಿಷಯ ಬಿಕಾಸ್ ಆಫ್ ದ ಕಂಟೆಂಟ್. ಬ್ಲಿಂಕ್ ಆದಮೇಲೆ ನನ್ಗೆ ಆಗಿರೋ ಏನು ಪ್ರಾಬ್ಲಮ್ಗಳೇನಿತ್ತಲ್ಲ ಡಿಸ್ಟ್ರಿಬ್ಯೂಷನಲ್ಲಿ ನಮಗೆ ಸಮಸ್ಯೆ ಆಗಿತ್ತು. ನನಗೆ ಅಂದರೆ ರೈಟ್ ನನಗೆ ರಿಲೀಸ್ ಮಾಡೋಕ್ಕೆ ಆಗಿರಲಿಲ್ಲ, ಸಿನಿಮಾ ಸಿಕ್ಕಿರಲಿಲ್ಲ. ಅದಾದಮೇಲೆ BTS ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿದ್ವಿ ನಮ್ಮ ಅಂಡ್ರಲ್ಲೇ. ಅದು 25 days ಥಿಯೇಟ್ರಲ್ಲಿ ಲಿಮಿಟೆಡ್ ಸ್ಕ್ರೀನಲ್ಲೇ ರನ್ ಆಯಿತು. ಟೀಮ್ ವೇರ್ ಹ್ಯಾಪಿ. ಅದಾದಮೇಲೆ ಈಗ ನಾಡಿ ಇದಕ್ಕೆ 31ನೇ ತಾರೀಕು ನೋಡಿದವರು ಏನಂತಾರೆ ಅಂತ ನವೀನ್ ಶಂಕರ್ ಸರ್ ಸಿನಿಮಾ ರಿಲೀಸ್ ನಾವೇ ಮಾಡ್ತಾ ಇರೋದು. ಅಂಡ್ ಇದು ಈ ಸಿನಿಮಾ ರಿಲೀಸ್ ಮಾಡಕ್ಕೆ ಮೇನ್ ಕಾರಣ ಏನಂದ್ರೆ ದಿಸ್ ಇಸ್ ಇಂಡಿಪೆಂಡೆಂಟ್ ಪ್ರೊಡಕ್ಷನ್. ಸಾಗರ್ ಸರ್ ಅವರು IT-ನಲ್ಲಿ ಜಾಬ್ ಮಾಡಿ ಅವರೇ ಸೇವ್ ಮಾಡಿರೋ ದುಡ್ಡು ಇಟ್ಕೊಂಡು ಆ ಸಿನಿಮಾನ ಪ್ರೊಡ್ಯೂಸ್ ಮಾಡ್ಬೇಕು ನಮ್ಮ ಮನಸ್ಥಿತಿ. ಅದೇ ಅವ್ರಿಗೆ ಇನ್ನೂ ಸಾಕಷ್ಟು ಸ್ಕ್ರಿಪ್ಟ್ಗಳು ಬರೆದಿದ್ದಾರೆ. ಬಟ್ ಈ ಸಿನಿಮಾ ನಾವು ಥಿಯೇಟರ್ನಲ್ಲಿ ನಿಲ್ಲಿಸ್ಬೇಕು ಅಂದ್ರೆ ನಾವು ಎಲ್ಲ ಥಿಯೇಟರ್ ದವರಿಗೂ ಮಾತಾಡಕ್ ಹೋದಾಗ ಅವ್ರೆಲ್ಲರೂ ಅನ್ನೋದೇ ಈ ಸಿನಿಮಾ ಏನು ನೋಡುತ್ತೇನ್ರಿ, ಪ್ರತಿ ಸಲ ಅದೇ ಕೇಳೋರು. ಅಂಟಿಲ್ ಅಂಡ್ ಅನ್ಲೆಸ್ ವಿ ವಿಲ್ ನಾಟ್ ಬಿಲ್ಡ್ ದಟ್ ಕಲ್ಚರ್. ಕಂಟೆಂಟ್ ಸಿನಿಮಾಗಳಿಗೆ ನಾವು ಥಿಯೇಟರ್ ಅಲ್ಲಿ ಬಂದು ನೋಡೋ ಕಲ್ಚರ್ ನಾವು ಬಿಲ್ಡ್ ಮಾಡಿಲ್ಲ ಅಂದ್ರೆ ಕಂಟೆಂಟ್ ಸಿನಿಮಾಗಳಿಗೆ ಥಿಯೇಟರ್ ಅಲ್ಲಿ ಜನ ಬರೋದಿಲ್ಲ. ಸೊ ನಾವು ವಾಟ್ ಎವರ್ ಅದು ಇನ್ನೂ ಎಷ್ಟು ಎಲ್ಲಿ ತನಕ ನಮ್ಮ ಕಡೆಯಿಂದ ಆಗುತ್ತೆ ಅಲ್ಲಿ ತನಕ ಕಂಟೆಂಟ್ ಸಿನಿಮಾಗಳನ್ನ ನಮ್ಮ ಜನನಿ ಪಿಕ್ಚರ್ಸ್ ಇಂದ ನಾವು ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ವಿಲ್ ಫೇಲ್ ಅಂಟಿಲ್ ಒನ್ ಡೇ ವಿಲ್ ವಿನ್. ಥ್ಯಾಂಕ್ ಯು. ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನು ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ಈ ಸಿನಿಮಾದ ಪಾತ್ರದ ಬಗ್ಗೆ ನಾನು ಹೆಚ್ಚು ಮಾತಾಡೋ ಹಾಗಿಲ್ಲ. ಯಾಕಂದರೆ ನನ್ನ ಪಾತ್ರನೇ ಮಾತಾಡಬೇಕು. ಅದನ್ನು ಸಿನಿಮಾ ನೋಡಿದ ಮೇಲೆ ನೀವು ಅದನ್ನು ಮಾತಾಡಿದಷ್ಟು ಸೂಕ್ತ ಆಗುತ್ತೆ. ಸಿನಿಮಾ ನನ್ನ ಮೊದಲನೇ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ, ಕಿಶೋರ್ ಸರ್ ಬಗ್ಗೆ ಎಲ್ಲರೂ ಮಾತಾಡಿದರು. ನಾನು ಪರ್ಸ್ನಲ್ ಆಗಿ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಯೂಶಲಿ ಒಂದು ಮಾತಿದೆ ಅಂತ ಹೇಳಿದ್ರೆ, ನೆವರ್ ಮೀಟ್ ಯುವರ್ ಐಡಲ್ ಅಂತ. ಅಂದರೆ ನೀವು ಯಾರನ್ನ ತುಂಬ ಆಸ್ಪೈರ್ ಮಾಡ್ತೀರಾ ಅವ್ರನ್ನ ನಿಜ ಜೀವನದಲ್ಲಿ ಭೇಟಿ ಮಾಡಬೇಡಿ, ಅವ್ರ ಮೇಲೆ ಗೌರವ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಕಿಶೋರ್ ಸರ್ ಅವ್ರನ್ನ ಮೀಟ್ ಮಾಡಿದ ಮೇಲೆ ಗೌರವ ಜಾಸ್ತಿ ಆಯಿತು. ನಮ್ಮದು ಫಸ್ಟ್ ಸೀನ್ ಇದ್ದಿದ್ದು 2 ನಿಮಿಷ, ಒಂದು 2 ನಿಮಿಷದಲ್ಲಿ ಸೀನ್ ಆಗೋಯ್ತು. ಆದರೆ ಆ ಸೀನ್ಗೂ ಮುಂಚೆ 2 ಅವರ್ ಮಾತಾಡಿದ್ದೀವಿ, ಸೀನ್ ಆದಮೇಲೆ 2 ಅವರ್ ಮಾತಾಡಿದ್ದೀವಿ. ಅಂದರೆ ಅವರು ನಾನು ಹೊಸಬ ಅಂತ ಅಥವಾ ನಾನು ಅವ್ರಿಗೆ ಪರಿಚಯನೂ ಇರಲಿಲ್ಲ, ಹಾಗಂತ ಅವರು ನನ್ನನ್ನು ಸುಮ್ಮನೆ ಏನೋ ಒಂದು ಸ್ಟಾರ್ ಒಬ್ಬ ಹೊಸಬ ಆ್ಯಕ್ಟರ್ನ ಟ್ರೀಟ್ ಮಾಡೋ ರೀತಿ ಮಾಡದೆ ತುಂಬ ಈಕ್ವಲ್ ಆಗಿ ಟ್ರೀಟ್ ಮಾಡಿ 2 ಅವರ್ ಅವರು ತುಂಬ ಜೆನ್ಯೂನ್ ಆಗಿ ತುಂಬ ಸೀರಿಯಸ್ ಆಗಿ ಮಾತಾಡಿದರು. ಸೊ ಅವಾಗ ಅವರು ಹೇಳಿದಾಗೆ ನನಗೆ ಅನ್ನಿಸ್ತು, ಪರವಾಗಿಲ್ಲ ಅಂದರೆ ಪ್ರಾಮಾಣಿಕರು ಇಂಡಸ್ಟ್ರಿಯಲ್ಲಿ ಇದ್ದಾರಪ್ಪ ಅಂತ ನನಗೆ ಮತ್ತೊಮ್ಮೆ ಅದು ಕನ್ಫರ್ಮ್ ಆಯಿತು ಅಂತ ಹೇಳ್ಬೋದು. ಇನ್ನು ಸಾಗರ್ ಅವರು ನನಗೆ ಹರ್ಷಿಲ್ ಮೂಲಕ ಪರಿಚಯ. ಸೊ ನಾನು ಹರ್ಷಿಲ್ ಅವರು ರಂಗಭೂಮಿಲಿ ಹಲವಾರು ವರ್ಷಗಳಿಂದ ಮಣ್ಣು ಹೊರ್ತಾನೆ ಇದ್ವಿ. ಸೊ ಈ ಸಿನಿಮಾಗೆ ಅವ್ರು ಹೇಳಿದ್ರು, ಅರ್ಜೆಂಟ್ ಆಗಿದೆ, ನೀನು ಸಂಜೆ ಒಳಗಡೆ ನನಗೆ ಅದ್ರದ್ದು ಸ್ವಲ್ಪ ಸ್ಕ್ರೀನ್ ಟೆಸ್ಟ್ ಎಲ್ಲ ಕಳಿಸ್ಬೇಕು, ತುಂಬ ಅರ್ಜೆಂಟ್ ಇದೆ ಅಂತ. ನಾನು ಅದನ್ನೆಲ್ಲ ಓದಿ ನನಗೆ ತುಂಬ ಇದು ಇಷ್ಟು ಬೇಗ ಆಗೋವಂಥ ಕೆಲಸ ಅಲ್ಲ ಅಂತ ಹೇಳಿದೆ. ಮತ್ತು ಅವರಿಗೆಲ್ಲ ಸ್ಕ್ರೀನ್ ಟೆಸ್ಟ್ ಎಲ್ಲ ಕೊಟ್ಟ ಮೇಲೆ ಹೇಳಿದೆ, ಅವ್ರಿಗೆ ಬೇಡ ಅಂತ ಹೇಳಿದ್ರೆ ದಯವಿಟ್ಟು ಬೇಗ ಹೇಳಕ್ಕೆ ಹೇಳ್ಬಿಡು ಅಂತ. ಬಟ್ ಅವರಿಗೆ ಅದೇನೋ ಇಷ್ಟ ಆಯ್ತಂತೆ. ಅವ್ರು ನನ್ನನ್ನು ಹೇಗೆ ಕಾಸ್ಟ್ ಮಾಡಿದ್ರು ಅಂತ ನನಗೂ ಗೊತ್ತಿಲ್ಲ. ಸಿನಿಮಾ ನೋಡಿದ್ಮೇಲೆ ನಿಮಗೆ ಅವ್ರ ಕಾಸ್ಟಿಂಗ್ ಸರಿ ಇದೆನೋ ತಪ್ಪಿದೇನೋ ಅಂತ ನೀವೇ ಡಿಸೈಡ್ ಮಾಡಬೇಕು. ಎಸ್, ಥ್ಯಾಂಕ್ ಯು ಸೊ ಮಚ್ ಸರ್ ಕೂಡ. ಥ್ಯಾಂಕ್ ಯು ಸೋ ಮಚ್. ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು ನಾನು ಸರ್ ಜೊತೆ ಆ್ಯಕ್ಟ್ ಮಾಡಿರೋದು. ಸರ್ ಎಷ್ಟು ಕೈಂಡ್ ಆ್ಯಂಡ್ ಹಂಬಲ್ ಅಂದರೆ ತುಂಬ ಭಯ ಇತ್ತು ಫಸ್ಟ್ ನಾನು ಅವ್ರ ಜೊತೆ ಫೇಸ್ ಮಾಡಿ ಆ್ಯಕ್ಟ್ ಮಾಡೋದಾಗಿರ್ಬೋದು. ಬಟ್ ತುಂಬ ಸಪೋರ್ಟಿವ್ ಆಗಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಈ ಸಿನಿಮಾದಲ್ಲಿ ಕಿಶೋರ್ ಸರ್ ಅವರ ವೈಫ್ ಪಾತ್ರದಲ್ಲಿ ಮಾಡಿದ್ದೇನೆ. ನಾರ್ಮಲ್ ಹೌಸ್ ವೈಫ್, ಮಗ, ಮನೆಯ ಮಕ್ಕಳು ಆ ಥರನೇ ಇರೋವಂಥ ಕ್ಯಾರೆಕ್ಟರು. ತುಂಬ ಖುಷಿ ಇದೆ ಈ ಪಾತ್ರ ಮಾಡಿರೋದಲ್ಲಿ. ಮತ್ತು ತುಂಬ ಚೆನ್ನಾಗಿ ಮೂಡ್ ಬಂದಿರುತ್ತೆ ಸಿನಿಮಾ.
ಸಾಗರ್ ಸರ್ ಅವರು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಹಾಗೆ ಕೂಡ ಸಿನಿಮಾಟೋಗ್ರಫಿನಲ್ಲಿ ಸುನಿಲ್ ಸರ್ ಕೂಡ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರೀ ಟೈಮ್ ತೊಗೊಂಡು ಇಲ್ಲಿ ಬಂದಿದ್ದೀರಾ, ನಮ್ಮೆಲ್ಲರನ್ನೂ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಸ್ಪ್ರೆಡ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಾಗರ್ ಸರ್ಗೆ ಧನ್ಯವಾದಗಳು. ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ, ರಿವೀಲ್ ಮಾಡೋಕ್ಕೂ ಆಗಲ್ಲ. ದಯವಿಟ್ಟು February 7th ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ಒಂದು ಒಳ್ಳೆ ತಂಡ, ಎನರ್ಜೆಟಿಕ್ ತಂಡ, ನಿಮಗೆಲ್ಲ ಇಷ್ಟ ಆಗತ್ತೆ ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು. ಕಾಲೇಜ್ ಗ್ರೂಪ್ ಇದಂಗಿದೆ ನೋಡಿ. ಒಂದು ನಿಮಿಷ ಹಾಗೆ, ಒಂದು ನಿಮಿಷ.